ನೋಡು, ಅವರೆಲ್ಲ ಯಾವಾಗ್ಲೂ ಅವನ ಜೊತೆನಲ್ಲೇ ಇರಬಹುದು, ಆದ್ರೆ ಅವನ ಮನಸ್ಸಿನಲ್ಲಿರೋದು ಅವನಿಗೆ ಹತ್ರ ಆಗಿರೋಳು ನೀನೇ ಅಲ್ವಾ? ಹೇಳು, ನಾನು ಹೇಳಿದ ಹೌದು ಅಲ್ವೋ? ಈ ಮಾತು ನಿಜ ತಾನೆ? ಡ್ರೈವರ್ ಇರ್ಲಿ ಯಾರೇ ಇರ್ಲಿ, ಹೆಂಡತಿನೇ. ಅವಳ ಜಾಗ ತುಂಬೋದಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಈಗ ನಾನು ಏನ್ ಮಾಡ್ಬೇಕು ಅಂತಿದ್ದೀರಾ? ನಿಮ್ದಿದೇ ಸಮಸ್ಯೆ, ಎಲ್ಲ ನಾನು ಬಾಯ್ ಬಿಟ್ಟೆ ಹೇಳ್ಬೇಕು. ಈಗ್ಲೇ ಹೀಗಾದ್ರೆ ಮುಂದೆ ನಿಮ್ ಗತಿ ಏನು? ಯಾವಾಗ ನೀವೇ ಎಲ್ಲ ಅರ್ಥ ಮಾಡ್ಕೊಂಡು ಮಾಡೋದು? ನೋಡು, ಈಗೊಂದ್ ಕೆಲ್ಸ ಮಾಡು. ಅವನಿಗೇನ್ ಇಷ್ಟನೋ ಅದೇ ತಿಂಡಿ ಮಾಡ್ಕೊಂಡು ನೀನೇ ಆಫೀಸಿಗೆ ತಗೊಂಡೋಗಿ ತಿನ್ಸು. ಆಫೀಸ್ಗ ನಾನಾ ತಿಂಡಿ ತಗೊಂಡು ಹೋಗ್ಕೊಡ್ಬೇಕಾ? ಫೋನಮ್ಮ, ನೀನೇ ಮಾಡ್ಬೇಕಾಗಿರೋ ಕೆಲ್ಸ. ಅವಾಗವಾಗ ನೀನೇ ಅಡಿಗೆ ಮಾಡಿ ಪ್ರೀತಿಯಿಂದ ನಿನ್ ಕೈಯಿಂದ ತಗೊಂಡೋಗ್ ಕೊಡ್ಬೇಕಲ್ವಾ? ಅಲ್ಲ ಅಜ್ಜಿ, ನಾನು ಅಡ್ಗೆ ಮಾಡಿ ಕೊಟ್ಟು ಕಳ್ಸಿದ್ರೆ ಆಗತ್ತಲ್ವಾ? ನಾನೇ ಹೋಗ್ಬೇಕಾ? ನೀನೇ ಹೋಗ್ಬೇಕು. ಅವ್ರ ಕೈಲಿ ಕೊಟ್ಟು ಕಳಿಸ್ಬಿಟ್ರೆ ಸಾಕ? ಗಂಡ ತಿಂದನ ನೀನ್ ಮಾಡಿದ ಅಡಿಗೆ ಅವನ್ಗಿಷ್ಟ ಆಯ್ತಾ ಅಂತ ನೀನೇ ಅವನ ಹತ್ರದಲ್ಲೇ ಇದ್ದು ತಿಳ್ಕೊಬೇಕಲ್ವಾ? ಹಾಗಾದ್ರೇನೆ ನಿನಗೆ ಅವನ ಇಷ್ಟ ಕಷ್ಟ ಎಲ್ಲ ಅರ್ಥ ಆಗೋದು, ಗಂಡ ಹೆಂಡತಿ ಸಂಬಂಧ ಇನ್ನು ಗಟ್ಟಿ ಆಗೋದು. ನೋಡು, ಸುಮ್ನೆ ನಾನು ಹೇಳ್ದಂಗ್ ಮಾಡಿ. ಹೌದು, ಎಲ್ಲ ನಾನೇ ಮಾಡಿದ್ದು, ನೀವೇನು ಮಾಡ್ಲಿಲ್ಲ. ನೀವು ದೊಡ್ಡ ಇದು. ಗುಡ್, ಇದನ್ನ ಒಪ್ಕೊಂಡ್ರಲ್ಲ, ಇಷ್ಟೇ ಸಾಕು, ಇಲ್ಲೇ ನಿಲ್ಲಿಸ್ಬಿಡಿ. ಗುಡ್ ನೈಟ್. ಊರೆಲ್ಲ ಹಾಳು ಮಾಡ್ಬಿಟ್ಟು ಗುಡ್. ಇದು ಒಳ್ಳೆ ಕಥೆ ಆಯ್ತಲ್ಲ. ರಾತ್ರಿ ಆಗಿರೋ ಜಗಳಕ್ಕೆ ಬೆಳಿಗ್ಗೆ ತಿಂಡಿ ಮಾಡ್ಕೊಂಡು ಹೋಗ್ಬೇಕು. ಅಯ್ಯೋ ಹುಡುಗಿ, ಬಾ. ಅಲ್ಲ ಅಜ್ಜಿ, ಅದು ನಾನು ಅಜ್ಜಿನೂ ಇಲ್ಲ ಬಜ್ಜಿನೂ ಇಲ್ಲ, ಸುಮ್ನೆ ಬಾ. ಅಜ್ಜಿ ಅಡ್ಗೆ ಮಾಡು ಅಂತ ಆರ್ಡರ್ ಮಾಡಿ ಹೋಗಿದ್ದಾರೆ. ಮತ್ ಮಾಡಿ ಅಲ್ಲ, ಅದಕ್ಕೆ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಹೌದು, ಅಜ್ಜಿ ಏನ್ ಮಾಡಕ್ ಹೇಳಿದ್ರು ಅಂತ ನೀವು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ನಾನ್ ವೆಜ್ ಮಾಡಕ್ ಹೇಳಿದ್ದಾರೆ. ನನ್ಗೆ ನಾನ್ ವೆಜ್ ಮಾಡಕ್ ಬರಲ್ಲ, ಅದಕ್ಕೆ ಟೆನ್ಷನ್. ಅದಕ್ಕೆ ಅಷ್ಟೊಂದು ನರ್ವಸ್ ಆಗ್ಬಿಡಿ. ನೀವು ಅನ್ಕೊಂಡಷ್ಟು ಕಷ್ಟ ಅಲ್ವೇ ಅಲ್ಲ, ತುಂಬಾ ಈಸಿ ಅದು. ಅಲ್ಲ ಪಾರ್ಥ, ನನಗದ್ ಕಷ್ಟನೇ. ನನ್ ಕಷ್ಟ ನನಗೆ. ನಾನು ಯಾವತ್ತೂ ಈ ನಾನ್ ವೆಜ್ ಎಲ್ಲ ಮಾಡೇ ಇಲ್ಲ. ಅದಕ್ಕೆ ನಾನು ಹೇಳೋದನ್ನ ಮಿಸ್ಟೇಕ್ ಮಾಡ್ಕೋಬೇಡಿ. ನೀವು ನಾನ್ ವೆಜ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಮತ್ತೆ ನಾನು ಏನ್ ಹೇಳ್ತಾ ಇದೀನಿ ಅಂದ್ರೆ, ವೆಜ್ ಅಡ್ಗೆನೆ ನಾನ್ ವೆಜ್ ಲೆವೆಲ್ಗೆ ಮಾಡಿ ಅಂತ ಹೇಳ್ತಾ ಇದೀನಿ. ಯು ನೋ ವಾಟ್ ಐ ಮೀನ್? ಅಂದ್ರೆ ತಿನ್ನೋರ್ಗೆನೆ ಇದು ವೆಜ್ಜೋ ನಾನ್ ವೆಜ್ಜೋ ಅಂತ ಕನ್ಫ್ಯೂಷನ್ ಆಗ್ಬಿಡ್ಬೇಕು, ಆ ಲೆವೆಲ್ಗೆ ಇರ್ಬೇಕು. ಓಕೆನಾ? ಅದಕ್ಕೆ ನಿಮ್ ಟ್ಯಾಲೆಂಟ್ ಏನು ಅಂತ ನೀವು ತೋರಿಸ್ಲೇಬೇಕು. ನಿಮ್ ಕೈಲಿ ಹಾಗೆ ಆಗುತ್ತೆ, ನೀವು ಮಾಡೇ ಮಾಡ್ತೀರಾ. ನಾನು ಫುಲ್ ಸಪೋರ್ಟ್ ನಿಮ್ಗಿದೆ. ಹಾಗೆಲ್ಲ ಹೆಂಗ್ ಮಾಡಕ್ಕಾಗುತ್ತೆ? ಸಾಧ್ಯನಾ ಅದು? ಏನಕ್ಕೆ ನಾನು ಇಷ್ಟೆಲ್ಲ ಹೇಳಿದ್ಮೇಲೂ ಸಾಧ್ಯನಾ ಅಂತ ಕೇಳ್ತೀರಲ್ಲ? ಅಫ್ಕೋರ್ಸ್ ನಿಮ್ ಕೈಲಿ ಹಾಗೆ ಆಗತ್ತೆ. ಅದಕ್ಕೆ ನೀವು ಅಡ್ಗೆ ಮಾಡೋದ್ರಲ್ಲಿ ಎಲ್ಬೋರ್ಡ್ ಅಂತೂ ಅಲ್ಲ, ಕರೆಕ್ಟಾ? ನೀವು ಅಡ್ಗೆನ ಸಕ್ಕದಾಗಿ ಮಾಡ್ತೀರಾ ಅಂತ ನಾನು ಕೇಳಿದೀನಿ. ಸೊ ಇನ್ಯಾಕ್ ತಡ, ಶುರು ಹಚ್ಕೊಳ್ಳಿ. ಆಮೇಲೆ ನೀವು ಅಡ್ಗೆ ಮಾಡಿ ಮುಗಿದ್ಮೇಲೆ ನನ್ನ ಕರೀರಿ, ನಾನ್ ಬಂದು ರುಚಿ ಹೇಗಿದೆ ಅಂತ ಹೇಳ್ತೀನಿ. ಓಕೆನಾ? ಅದಕ್ಕೆ ಬಾಯ್. ರುಚಿ ನೋಡಿ ಹೇಳ್ತೀರಾ? ಕಬಾಬ್. ಅಜ್ಜಿ, ಅದು ನಾನ್ ವೆಜ್ ಅಲ್ಲ, ವೆಜ್ಜು. ವೆಜ್ಜಾ? ಹಾ ಜಿ, ವೆಜ್ಜು, ಆದ್ರೆ ನಾನ್ ವೆಜ್ ತರ ಇರಬಹುದು. ವೆಜ್ನಲ್ಲಿ ನಾನ್ ವೆಜ್ ಹೆಂಗ್ ಸಾಧ್ಯ? ನಮ್ ಗುಂಡುಗೆ ನಾನ್ ವೆಜ್ ಅಂದ್ರೆ ಜೀವ. ಆದ್ರೂ ಒಂದ್ಸಲ ರುಚಿ ನೋಡ್ಬಿಡ್ಲಾ? ಹಾ. ಹೆಂಗಿದೆಯೋ ಏನೋ. ಅಜ್ಜಿ, ನಾನು ಪಾಸಾ ಫೇಲಾ?
ಪಾಸ್ ಅಲ್ಲ, ಫಸ್ಟ್ ಕ್ಲಾಸ್. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನನ್ನ ಮನಸ್ಸಾರ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಮಾಡಿದ್ಯಾ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು. ಈ ಬಾಳೆಕಾಯಿ ಇದೆಯಲ್ಲ, ಫಿಶ್ ಫ್ರೈ ತಲೆ ಮೇಲೆ ಹೊಡೆದಾಗಿದೆ. ಈ ವೆಜಿಟೇರಿಯನ್ ನಲ್ಲೂ ಈ ತರ ಎಲ್ಲ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ ನೋಡು. ನಾನು ಇಷ್ಟು ದಿವಸ ನನ್ನ ಮನಸ್ಸಿನಲ್ಲಿ ಈ ವೆಜ್ ಅಂದ್ರೆ ಒಂಥರ ತಾತ್ಸಾರ ಮಾಡಿಬಿಟ್ಟಿದ್ದೆ. ಬಿಡ ಅದೇನು ಅಂತ. ನೀನು ಕೈ ರುಚಿ ನೋಡಿದ ಮೇಲೆ ನನ್ನ ಮನಸ್ಸಿನ ಭಾವನೆನೇ ಬದಲಾಗೋಯ್ತು ನೋಡು. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಮಾಡಿರೋ ಅಡುಗೆನ ಈ ತರ ಮನ್ಸಾರ ಹೊಗಳಿದ್ರೆ ತುಂಬಾ ಖುಷಿ ಆಗುತ್ತೆ. ಹೆಣ್ಮಕ್ಳಿಗೆ ಅದೇ ಅಲ್ವಾ ದೊಡ್ಡ ಅವಾರ್ಡು. ಹಾ, ನಿಜ ನಿಜ. ನಾವೇನಾದ್ರೂ ಕಷ್ಟಪಟ್ಟು ಮಾಡಿದಾಗ ಯಾರಾದ್ರೂ ಇಷ್ಟಪಟ್ಟು ತಿಂದ್ರೆ ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ಸುತ್ತೆ. ನೋಡ್ತಾ ಇರು, ನಮ್ ಗುಂಡಪ್ಪ ತುಂಬಾ ಪ್ರೀತಿಯಿಂದ ತಿಂತಾನೆ. ಅಷ್ಟು ಚೆನ್ನಾಗಿ ಮಾಡಿದ್ಯಾ ನೀನು. ಬೇಷ್. ನಮ್ಮ ಗುಂಡು ನಿನ್ನ ಕೈ ಹಿಡಿಯೋದಕ್ಕೆ ಪುಣ್ಯ ಮಾಡಿದ್ದ. ನಾನು ಇನ್ನೊಂದ್ಸಲ ಟೇಸ್ಟ್ ನೋಡ್ಬಿಡ್ತೀನಿ. ನನಗೆ ಗೊತ್ತು, ನಾನು ಟೇಸ್ಟ್ ನೋಡಿದ್ದೀನಿ. ಆದ್ರೂ ನಿನ್ನ ಕೈ ರುಚಿ ಬಹಳ ಚೆನ್ನಾಗಿದೆಯಲ್ಲ. ಇನ್ನು ಸ್ವಲ್ಪ ತಿಂತೀನಿ. ಅಯ್ಯೋ ಅಜ್ಜಿ, ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಬೇಡ ಬೇಡ ಬೇಡ, ಹಂಗೆ ತಗೋತೀನಿ. ಅಯ್ಯೋ, ಇದು ಹಾಗಿರ್ಲಿ. ಬಾ ನೀನು, ಗುಡ್ ನ್ಯೂಸ್, ಖುಷಿ ಪಡ್ತೀಯ. ಬಾ 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 ಬಾ, ಕಮ್ 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 ಕಮ್, ಇಟ್ಸ್ ಓಕೆ, ಕಮ್. ಬಾ ಬಾ ಬಾ. ಓ ಗಾಡ್, ಪ್ರೆಗ್ನೆನ್ಸಿ ರಿಪೋರ್ಟ್ ಅಲ್ಲೇ ಇದೆ. ಯಾರಾದ್ರೂ ನೋಡ್ಬಿಟ್ರೆ ಏನ್ ಮಾಡ್ಲಿ? ಏನು ಯೋಚನೆ ಮಾಡ್ತಿದ್ಯಾ? ನಥಿಂಗ್. ಓಕೆ, ಗುಡ್ ನ್ಯೂಸ್ ಏನ್ ಗೊತ್ತಾ? ಕಂಪನಿ ನನ್ನನ್ನ ಪ್ರಮೋಟ್ ಮಾಡ್ತಿದ್ಯಂತೆ. ಖುಷಿ ಆಯ್ತಾ? ಆರ್ ಯು ಹ್ಯಾಪಿ? ವಾವ್, ಕಂಗ್ರ್ಯಾಚುಲೇಷನ್ಸ್. ಇನ್ನೊಂದು ವಿಷಯ ಏನ್ ಗೊತ್ತಾ? ಪ್ರಮೋಷನ್ ಲಿಸ್ಟ್ ಅಲ್ಲಿ ನಾನು ಟಾಪ್ 1 ಅಲ್ಲಿ ಇದ್ದೀನಂತೆ. ಗ್ರೇಟ್ ಗ್ರೇಟ್. ಒಂದು ನಿಮಿಷ. ಯಾರಾದ್ರೂ ನೋಡಕ್ಕೂ ಮೊದಲು ಫೈಲ್ ಎತ್ತಿಟ್ಕೋಬೇಕು. ಮೈ ಗಾಡ್, ಇವಾಗ ಏನ್ ಮಾಡ್ಲಿ ನಾನು? ಅದೇ ಇದು ನಂದೇ ಫೈಲು. ಜೀವ ಕರ್ದ ಅಂತ ಲೇಟ್ ಹೋಗಿದ್ದೆ. ಸರಿ ಕಣಮ್ಮ, ಆಫೀಸ್ ಫೈಲಾ? ಅತ್ತೆ ಮತ್ತಿನ್ನೇನಿರುತ್ತೆ? ನನ್ನ ತಲೆಗಿಷ್ಟು ಫೈಲ್ ಅಂದಮೇಲೆ ಆಫೀಸ್ದೇ ತಾನೆ. ಸರಿ, ಅದೇನು ನೋಡಮ್ಮ, ನನಗೂ ಕಿಚನಲ್ಲಿ ಕೆಲಸ ಇದೆ. ಥ್ಯಾಂಕ್ ಗಾಡ್, ಇದನ್ನ ಸೇಫಾಗಿ ಇಡಬೇಕು. ಗುಡ್ ಆಫ್ಟರ್ನೂನ್ ಮ್ಯಾಮ್. ಗುಡ್ ಆಫ್ಟರ್ನೂನ್. ಏನ್ ಮೇಡಮ್ ಇವತ್ತು ಆಫೀಸರ್ಗೂ ಬಂದ್ಬಿಡಿಯಾರ? ಅದಿರ್ಲಿ, ಅವ್ರ ಕೈಯಲ್ಲಿರೋ ಕ್ಯಾರಿಯರ್ ನೋಡು, ತುಂಬಾ ಚಿಕ್ಕದಾಯ್ತಲ್ವಾ? ಮಂದಾಕಿನಿ, ಬಂದೇರಿ. ತಂದೆ. ಯಾಕ್ರಿ ಇಷ್ಟು ಲೇಟು? ಅಯ್ಯ, ವಯಸ್ಸಾಗಿದೆ ಕಣೆ, ಎಲ್ಲ ತಡ ಆಗತ್ತೆ. ನಿನ್ಗೆ ಅನುಭವ ಆಗಿಲ್ವಾ? ನೋಡಿ, ನಿಮಗೂ ವಯಸ್ಸಾಗಿರ್ಬೋದು, ನನ್ನನ್ನು ಸೇರಿಸ್ಕೋಬೇಡಿ. ಐ ಆಮ್ ಆಲ್ವೇಸ್ ಯಂಗ್. ನೀನು ಹೆಂಗೋ, ನೀನು ಹೆಂಗೋ ಅಂದೆ. ಅಯ್ಯೋ, ಇದೇನ್ರಿ ಇದು? ಎಲ್ಲಿ ಐಟಮ್ಮು? ಈ ಪ್ರಪಂಚದಲ್ಲಿ ತುಂಬಾ ರುಚಿ ರುಚಿಯಾಗಿ ಊಟ ಮಾಡೋನು, ಫುಡ್ನ ಎಂಜಾಯ್ ಮಾಡೋನು, ಅವ್ರಿಗಿಂತ ಶ್ರೀಮಂತರು ಬೇರೆ ಯಾರೂ ಇಲ್ಲ. ನೀವು ನೋಡಿ, ಬೇಕಾದ್ರೆ ಎಷ್ಟೇ ಲಕ್ಸುರಿಯಲ್ಲಿ ಊಟದಷ್ಟು ಖುಷಿಯಾಗ್ಲಿ ತೃಪ್ತಿಯಾಗ್ಲಿ ಕೊಡಲ್ಲ. ಅದಕ್ಕೆ ತಿಂದಾಗ ಮಾತ್ರನೇ ತೇಗ್ ಬರೋದು, ಚಿನ್ನದ ಸರ ಹಾಕೊಂಡಾಗಲ್ಲ. ಅದಕ್ಕೆ ನಾನು ಫುಡ್ನ ತುಂಬಾ ಲವ್ ಮಾಡ್ತೀನಿ, ತಿಂಡಿ ಪೋದ ತರ ತಿಂತೀನಿ.
ನಿಜ. ಎಷ್ಟೋ ಜನ ಕೈ ತುಂಬಾ ದುಡಿತಾರೆ, ಆದ್ರೆ ಹೊಟ್ಟೆ ತುಂಬಾ ಊಟ ಮಾಡಕ್ಕೆ ಅವ್ರ ಹತ್ರ ಸಮಯನೇ ಇರಲ್ಲ. ಅಂತವ್ರು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಇವ್ರು ಯಾಕಾದ್ರೂ ದುಡಿತಿದ್ದಾರೆ ಅಂತ ಅನ್ಸುತ್ತೆ. ಹಾಗೆ ನೋಡಿದ್ರೆ ನೀವು ಸರಿಯಾಗೇ ಇದ್ದೀರಾ. ಜಸ್ಟ್ ಸ್ವಲ್ಪ ಸ್ವಲ್ಪ ಬಡಿಸ್ಲಾ? ಕೇಳ್ತಾ ಇದ್ದೀರಲ್ಲ, ಪ್ಲೀಸ್ ಬಡಿಸಿ. ಸಾರಿ, ಇನ್ನೂ ಮುಗ್ದಿದೆ ಅನ್ಕೊಂಬಿಟ್ಟೆ ಗೆಳೆಯ. ಇದೊಂದು ಅರ್ಜೆಂಟ್ ರೆಡಿ ಮಾಡಕ್ಕೆ ಹೇಳಿದ್ದಲ್ಲ, ಸ್ವಲ್ಪ ಚೆಕ್ ಮಾಡಬೇಕಾಗಿತ್ತು. ಊಟ ಆದ್ಮೇಲೆ ನೋಡು, ಓಕೆ? ಆನಂದ್ ಅವರೇ ಪ್ಲೀಸ್ ಏನಾದ್ರೂ ಒಂದ್ ಟೇಸ್ಟ್ ಮಾಡಿ. ಇಲ್ಲ, ಏನು ಬೇಡ, ಪರವಾಗಿಲ್ಲ. ತೋಳ ಏನಿದು? ಥ್ಯಾಂಕ್ ಯು. ಅದಕ್ಕೆ ಕಂಟಿನ್ಯೂ. ಗುಡ್. ಥ್ಯಾಂಕ್ ಯು. ಡೋಂಟ್ ಮೈಂಡ್. ಆನಂದ್ ಅವರು ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಏನು ಇದು? ಇದು ನಮ್ಮ ಕಂಪ್ನಿಯಿಂದ ಒಂದು ಇವೆಂಟ್ ಇಟ್ಕೊಂಡಿದೀವಿ. ಒಂದಷ್ಟು ಜನ ದೊಡ್ಡ ದೊಡ್ಡ ಜನಗಳನ್ನ ಇನ್ವೈಟ್ ಮಾಡ್ತಾ ಇದೀವಿ. ಇನ್ವೈಟ್ ಲೆಟರ್ ಅಷ್ಟೇ. ನಾನ್ ನೋಡ್ಬೋದಾ? ಪ್ಲೀಸ್ ನೋಡಿ, ಅದರಲ್ಲಿ ಏನಿದೆ? ಇದೇನು ಕಾನ್ಫಿಡೆನ್ಷಿಯಲ್ ಅಲ್ಲ. ಥ್ಯಾಂಕ್ ಯು. ಇದೇನಿದು ಹೀಗಿದೆ? ಯಾಕೆ? ಫಾರ್ಮಲ್ ಆಗಿ ಬನ್ನಿ ಅಂತ ಕರಿಬೇಕು, ಕರೆದಿದೀವಿ ಅಷ್ಟೇ. ದೊಡ್ಡ ವ್ಯಕ್ತಿಗಳು ಇಲ್ಲಿ ಬರ್ತಿದ್ದಾರೆ ಅಂದ್ರೆ ಲೆಟರ್ ಹೀಗ್ ಬರಿಬಾರ್ದು. ಮತ್ತೆ ಇನ್ಯಾಗೆ? ನೀವು ನಮ್ ರಾಜ್ಯದ ಹೆಮ್ಮೆ, ನೀವು ನಮ್ ದೇಶದ ಹೆಮ್ಮೆ. ನಿಮ್ಮಂತವ್ರು ನಮ್ ಕಂಪನಿ ಇವೆಂಟ್ ಬರ್ತಿದ್ದೀರಾ ಅಂದ್ರೆ ಅದು ನಮ್ ಕಂಪನಿ ಸೌಭಾಗ್ಯ. ನಿಮ್ಮಂತವರ ಮಾರ್ಗದರ್ಶನ ನಮ್ಗೆ ತುಂಬಾನೇ ಮುಖ್ಯ. ನೀವು ನಮ್ ಜೊತೆ ಈ ಸಂದರ್ಭದಲ್ಲಿ ಇರ್ಲೇಬೇಕು. ನಮ್ ಜೊತೆ ಇದ್ದು ಈ ಕಾರ್ಯಕ್ರಮನ ಚಂದಗಾಳಿಸ್ಬೇಕು ಅಂತೆಲ್ಲ ಒಳ್ಳೆ ಒಳ್ಳೆ ವರ್ಡ್ಸ್ ಹಾಕ್ಬಿಟ್ಟು ಕರಿಬೇಕು. ಅದು ಬಿಟ್ಟು ಕರಿಬೇಕಲ್ಲ ಅಂತ ಕಾಟಾಚಾರಕ್ಕೆಲ್ಲ ಕರಿಬಾರ್ದು. ಚೆನ್ನಾಗಿದೆ. ಅದೇನೋ ನಿಮ್ಮ ಆಗಮನದ ಅಭಿಲಾಷಿಗಳು ಅಂತ ಬರ್ತಿದಾರಲ್ಲ, 2-3 ಸತಿ ಓದ್ಕೊಡೆ, ಬಹಳ ಚೆನ್ನಾಗಿದೆ. ಅದೊಂದೇ ಅಲ್ಲ, 3-4 ಸಾಲುಗಳು ಬರ್ತಿದ್ದೀರ. ಸೌಂಡ್ಸ್ ರಿಯಲಿ ಗುಡ್. ಒಂದು ತೂಕ ಇದೆ. ಥ್ಯಾಂಕ್ ಯು. ಬಟ್ ನನಗೆ ಒಂದು ಅರ್ಥ ಆಗ್ಲಿಲ್ಲ. ನೀವು MA ಮಾಡೋದು ಇಂಗ್ಲಿಷ್ನಲ್ಲಿ, ಪಾಠ ಮಾಡೋದು ಇಂಗ್ಲಿಷ್ನಲ್ಲಿ, ಕನ್ನಡ ಇಷ್ಟು ಮುದ್ದಾಗಿ ಬರೀತೀರಾ, ಇಷ್ಟು ಹೋಲ್ಡ್ ಇದೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು? ಇದೊಳ್ಳೆ ಪ್ರಶ್ನೆ ಆಯ್ತಲ್ಲ. ಮೀನ್ಗೆ ಈಜ್ ಹೇಗ್ ಬರುತ್ತೆ ಅಂತ ಕೇಳ್ದಂಗಾಯ್ತು. ನಾನು ಕನ್ನಡದವಳು, ಕನ್ನಡ ಮೇಷ್ಟು ಮಗಳು. ನಾನು ಇಂಗ್ಲಿಷ್ ನನ್ನ ಅನ್ನದ ಭಾಷೆ ಅಷ್ಟೇ, ಆದ್ರೆ ನನ್ನ ತಾಯಿ ಭಾಷೆ ಕನ್ನಡ. ಇನ್ಫ್ಯಾಕ್ಟ್ ನಾನು ಇಂಗ್ಲಿಷ್ನು ಕನ್ನಡದಲ್ಲೇ ಅರ್ಥ ಮಾಡ್ಕೊಳ್ಳೋದು. ಕನ್ನಡ ಅನ್ನೋ ಕಿಟಕಿಯಿಂದ ನಾನು ನನ್ನ ಸುತ್ತ ಇರೋ ಪ್ರಪಂಚನ ನೋಡೋದು, ನನ್ನ ಕನಸು, ನನ್ನ ಯೋಚನೆ ಎಲ್ಲಾನು ಕನ್ನಡದಲ್ಲಿರುತ್ತೆ. ಅದನ್ನ ಮಾತ್ರ ಮರಿಬೇಡಿ. ಬಟ್ ನಂದಂಗಲ್ಲ, ಅದೆಲ್ಲ ಈ ಚೌ ತರ. ಆ ಕಡೆ ಪೂರ್ತಿ ಇಂಗ್ಲಿಷು ಬರಲ್ಲ, ಆ ಕಡೆ ಪೂರ್ತಿ ಕನ್ನಡನೂ ಬರಲ್ಲ, ಎಲ್ಲ ಬರುತ್ತೆ, ಯಾವುದು ಬರಲ್ಲ. ತರ ಮಾಸ್ಟರ್ ಆಫ್ ಆಲ್ ಜಾಕ್ ಆಫ್ ನನ್ ಅಂತಾರಲ್ಲ, ಹಂಗೆ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ. ಕನ್ನಡ ಲಿಟ್ರೇಚರ್ ಅಲ್ಲಿ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಇಂಗ್ಲಿಷ್ ಅಲ್ಲಿ MA ಮಾಡಿರೋರೆ. ಉದಾಹರಣೆಗೆ ಅನಂತ ಮೂರ್ತಿ ಅವರು, ವಿ.ಕೃ. ಗೋಕಾಕ್ ಅವರು, ಮಾಸ್ತಿ ಅವರು ಎಲ್ಲರೂ MA ಮಾಡಿದ್ದಾರೆ ಇಂಗ್ಲಿಷ್ ಅಲ್ಲಿ. ಆದ್ರೆ ಬರ್ತಿರೋದು ಕನ್ನಡದಲ್ಲಿ ಮಾತ್ರ. ನಮ್ ಬೇರೆ ಎಲ್ಲಿರುತ್ತೆ ಅಲ್ಲೇ ನಾವು ತುಂಬಾ ಎತ್ತರಕ್ಕೆ ಬೆಳೆಯೋಕ್ ಆಗೋದು ಅನ್ನೋದಕ್ಕೆ ಇವ್ರುಗಳೇ ಬೆಸ್ಟ್ ಎಕ್ಸಾಂಪಲ್ಸ್. ಐ ಆಮ್ ಸೋ ಸಾರಿ, ನಾನು ಯಾವ್ದೋ ಫ್ಲೋ ಅಲ್ಲಿ ಹೇಳ್ತಾ ಹೋಗ್ಬಿಟ್ಟೆ, ನಿಮಗ್ ಬೋರ್ ಮಾಡ್ಬಿಟ್ಟೆ. ರಿಯಲಿ ಸಾರಿ. ನೋ ನೋ ನೋ, ನನಗೆ ಇದು ಯಾವ್ದ್ರ ಬಗ್ಗೆ ನಾಲೆಡ್ಜು ಇಲ್ಲ, ಇಂಟ್ರೆಸ್ಟು ಇಲ್ಲ. ಬಟ್ ನೀವು ಹೇಳಿದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ನಂಗೇನು ಬೋರ್ ಆಗಿಲ್ಲ, ನಾಟ್ ಟು ವರಿ. ಓಹ್, ಇಲ್ಲಿಗೆ ಯಾವಾಗ ಬಂದ್ರಿ? ಊಟ ಆಯ್ತಾ? ನಾನು ಅಲ್ಲಿ ಹೋಗಿದ್ದೆ ಹುಡ್ಕೊಂಡು. ಈಗ ಜಸ್ಟ್ ಮುಗಿಸ್ಕೊಂಡು. ಏಯ್, ಇದನ್ನ ಓದ, ಭೂಮಿಕಾ ಅವ್ರು ಬರ್ದಿರೋದು. ವಾವ್, ಅದಕ್ಕೆ ತುಂಬಾ ಚೆನ್ನಾಗಿ ಬರ್ದಿದ್ದೀರಾ ಗೆಳೆಯ. ಲೆಟರ್ನ ಹೀಗೂ ಬರೀಬಹುದು ಅಂತ ಗೊತ್ತಾಗಿದೆ ಇವತ್ತು ಕಣ. ಥ್ಯಾಂಕ್ ಯು. ಇದೇ ಖುಷಿಲಿ
ಅದಕ್ಕೆ ಇವತ್ತು ನೀನು ಟ್ರೀಟ್ ಕೊಡ್ಲೇಬೇಕಪ್ಪ. ಟ್ರೀಟಾ? ಹಾ, ಏಕೆ? ಯಾಕಪ್ಪ? ಕಾನ್ಫರೆನ್ಸ್ ಅಲ್ಲಿ ಯಾರಾದ್ರೂ ಐಡಿಯಾ ಕೊಟ್ರೆ ವಾವ್ ಸೂಪರ್ ಅಂತ ಅಪ್ರಿಶಿಯೇಟ್ ಮಾಡ್ತಾ ಇದ್ದೆ. ಇವ್ರಿಗೂ ಅಪ್ರಿಶಿಯೇಟ್ ಮಾಡಿದ್ದೀನಲ್ಲ. ಪಾರ್ಟಿ ಕೊಡ್ತಾ ಇದ್ದೆ. ಕೊಡಬೇಕು. ಓಕೆ, ಲೇಟ್ ಆಗ್ತದೆ, ಹೊಡೋಣ. ಲೆಟ್ಸ್ ಗೋ. ನೀನು ಕೆಲಸ ಮಾಡು, ನನಗೆ ಖುಷಿ ಇದೆ, ನನ್ನ ಬೆಂಬಲನೂ ಇದೆ. ಆದ್ರೆ ಕೆಲಸದ ನೆಪದಲ್ಲಿ ಮನೆಗೆ ತಡವಾಗಿ ಬರೋದು, ಫ್ಯಾಷನ್ ಫೀಲ್ಡು, ಹಾಗೆ ಹೀಗೆ ಅಂದ್ರೆ ಅದನ್ನ ನಾನು ಒಪ್ಕೊಳ್ಳಲ್ಲ. ಕಾಲ ಎಷ್ಟೇ ಬದಲಾದ್ರೂ ಹೊರಗಿನ ಪ್ರಪಂಚ ಹೆಣ್ಣು ಮಕ್ಕಳಿಗೆ ಸೇಫ್ ಆಗಿಲ್ಲ. ಅದನ್ನ ನೆನಪಲ್ಲಿ ಇಟ್ಕೊಂಡು ಕೆಲಸ ಮಾಡು. ಹೆತ್ತವ್ರಿಗೆ ಎಷ್ಟು ಆತಂಕ ಆಗತ್ತೆ ಅನ್ನೋದನ್ನ ಅರ್ಥ ಮಾಡ್ಕೋ. ಸರಿ ಸರಿ ಬಿಟ್ಬಿಡಿ, ನಾ ಹೇಳ್ತೀನಿ ನೋಡಿ. ಪುಟಿ ನೀ ಹೋಗಮ್ಮ, ಫ್ರೆಶ್ ಅಪ್ ಆಗ್ಬಾ, ನಾನು ಊಟ ಬಡಿಸ್ತೀನಿ. ನಂಗೆ ಊಟನೂ ಬೇಡ ಏನು ಬೇಡ ಅಮ್ಮ. ಫಸ್ಟ್ ಅಸೈನ್ಮೆಂಟ್ ನಂದಿದು. ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ನೀವೆಲ್ಲರೂ ಅಷ್ಟೇ ಖುಷಿಯಾಗಿರ್ತೀರಾ ಅನ್ಕೊಂಡಿದ್ದೆ, ಬಟ್ ನನ್ ಖುಷಿ ಎಲ್ಲ ಹಾಳಾಗೋಯ್ತು. ಅಪ್ಪ, ನಿನ್ನಿಂದ ನಾನು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ನಂಗೇನು ಬೇಡ. ಅಪ್ಪೇ, ಅಪ್ಪಿ, ಮಾಡ್ತೀನಿ ಇರು. ಗೆಳೆಯ, ನೀನ್ ಯಾಕೋ ಯಾವಾಗ್ಲೂ ಬರೀ ಚಾಕ್ಲೇಟ್ ಫ್ಲೇವರ್ ತಿಂದ್ಯಾ? ಬಟರ್ ಸ್ಕಾಚ್ ಒಂದ್ಸರ್ತಿ ಟ್ರೈ ಮಾಡಿ ನೋಡೋ, ಚೆನ್ನಾಗಿರುತ್ತೆ. ಕರೆಕ್ಟ್ ಆಗಿ ಹೇಳಿದ್ರಿ. ಐಸ್ ಕ್ರೀಮ್ ಅಂದ್ರೆ ಬಟರ್ ಸ್ಕಾಚ್, ಬಟರ್ ಸ್ಕಾಚ್ ಅಂದ್ರೇನೆ ಐಸ್ ಕ್ರೀಮ್. ಚಾನ್ಸೇ ಇಲ್ಲ. ನಾನು ಈ ಮಾತನ್ನ ಒಪ್ಪಲ್ಲ. ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್, ಇದ್ರ ಮುಂದೆ ಬೇರೆ ಯಾವುದೂ ಇಲ್ಲ. ನೀವು ಸುಮ್ನೆ ವಾದ ಮಾಡ್ತಿದ್ದೀರಾ. ಬಟರ್ ಸ್ಕಾಚ್ ಟ್ರೈ ಮಾಡಿದ್ದೀರಾ ಯಾವತ್ತಾದ್ರೂ? ಇಲ್ಲ, ನಾನು ಯಾಕೆ ತಿನ್ಲಿ? ನಾನು ಯಾವಾಗ್ಲೂ ತಿನ್ನೋದು ಚಾಕ್ಲೇಟ್. ಮತ್ತೆ ಹೇಗೆ ಹೇಳ್ತಿದ್ದೀರಾ? ಅಯ್ಯೋ, ಇವರಿಬ್ರು ಐಸ್ ಕ್ರೀಮ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಅಂತ ಐಡಿಯಾ ಮಾಡಿದ್ರೆ ಮಾತು ಎಕ್ಸ್ಚೇಂಜ್ ಮಾಡ್ಕೊಂಡು ಸಿಚುವೇಶನ್ ಪೀಕ್ ಹೋಗ್ತಾ ಇದೆಯಲ್ಲ. ಏನಪ್ಪ ಮಾಡೋದು? ಸುಮ್ನೆ ನೀವು ಕಮೆಂಟ್ ಮಾಡ್ಬಿಡಿ. ಒಂದ್ ಕೆಲಸ ಮಾಡಿ, ಟೇಸ್ಟ್ ಮಾಡಿದ್ರೆ ಟೇಸ್ಟ್ ಗೊತ್ತಾಗೋದು. ತಗೊಳ್ಳಿ. ಅರೆ ತಗೊಳ್ಳಿ, ಏನ್ ಯೋಚನೆ ಮಾಡ್ತಿದ್ದೀರಾ? ಹಾ, ತಗೋ. ಗೆಳೆಯ, ಏನೋ ಯೋಚನೆ ಮಾಡ್ತಾ ಇದ್ಯಾ? ಬೇಗ ತಿನ್ನು, ಆಮೇಲೆ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಆಗ್ಬಿಡುತ್ತೆ ಅಷ್ಟೇ. ತಗೊಳ್ಳಿ. ಸಾರಿ, ಸ್ಪೂನ್ ಬೇರೆ ಬೇಕಾ? ನಾನು ತಗೊಂಡ್ಬರ್ತೀನಿ. ಬೇಡ ಬಿಡಿ, ಅದಕ್ಕೋಸ್ಕರ ನೀವು ಅಲ್ಲಿ ತನಕ ಯಾಕೆ ಹೋಗ್ಬೇಕು? ಇದರಲ್ಲೇ ಟ್ರೈ ಮಾಡ್ತೀನಿ. ಅದು ತಿನ್ನು. ಇಷ್ಟ ಆಯ್ತು ನನಗೆ. ಆಗಾಗ ಇದನ್ನು ಟ್ರೈ ಮಾಡಬಹುದು. ಹೌದೌದು, ಆಗಾಗ ಟ್ರೈ ಮಾಡ್ಬೋದು ಇಬ್ರು. ಗೆಳೆಯ, ಮುಗಿತಪ್ಪ, ನನ್ ಕೆಲಸ ಮುಗೀತು, ನಾನು ಹೊರಡ್ತೀನಿ. ಇರೋ, ಮನೆಗೆ ಡ್ರಾಪ್ ಮಾಡ್ತೀನಿ. ಬೇಡಪ್ಪ, ನಾನು ಕ್ಯಾಬಲ್ಲೇ ಹೋಗ್ತೀನಿ. ಕ್ಯಾಬ್ಗಳಿಗೇನು ಬರೋಣ. ಅದು ಅಲ್ಲದೆ ನಾವಿಲ್ಲಿದ್ರೆ ಪಾಪ ನಿಮ್ಗೆ ಡಿಸ್ಟರ್ಬ್ ಆಗುತ್ತೆ. ಬರ್ತೀನಿ ಅದಕ್ಕೆ. ಅಲ್ಲ, ಲವ್ ಬರ್ಡ್ಸ್ಗಳು ಎಂಜಾಯ್.
ಆದ್ರೂ ನೀವ್ ಆತರ ಹೇಳ್ಬಾರ್ದಾಗಿತ್ತು. ನಂಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ಶಂಸು ಅಂತ ಹೇಳಿದ್ನಲ್ಲ ಮಗಳೇ, ಅದಕ್ಕಿಂತ ಇನ್ನೇನ್ ಹೇಳಲಿ ನಾನು. ಇರು, ನಾನು ಹೋಗಿ ಊಟ ತಗೊಂಡ್ಬರ್ತೀನಿ, ಊಟ ಮಾಡ್ವಿ ಅಂತೆ. ಇಲ್ಲ, ನಂಗೆ ಊಟ ಏನ್ ಬೇಡ. ಇವತ್ತೊಂದಿನ ಹಾಗೆ ಮಲ್ಕೊಂಡ್ರೆ ಏನೂ ಆಗಲ್ಲ. ನಾನು ಮಲ್ಕೋತೀನಿ. ನನಗ್ ಗೊತ್ತು ನಿನಗೆ ನನ್ನ ಮೇಲೆ ಕೋಪ ಇಲ್ಲ, ನನ್ನ ಮುಂದೆ ಸೋಲ್ಬಾರ್ದು ಅಂತ ಹೀಗೆ ಆಡ್ತೀನಿ. ಈ ಚಿಕ್ಕ ಮಕ್ಕಳು ಚಾಕ್ಲೇಟ್ ಕೊಡಿಸ್ಲಿಲ್ಲ ಅಂತ ಅಳ್ತಾರಲ್ಲ ಕಣ್ಣೀರಿಲ್ದೆ, ಹಾಗೆ ಇದು. ಏನಿಲ್ಲ, ನಂಗೆ ನಿಜವಾಗ್ಲೂ ಕೋಪ ಇದೆ. ಸರಿ, ನಿನಗೆ ಕೋಪ ಬೇಜಾರಿದ್ರೆ ಇರ್ಲಿ, ಆದ್ರೆ ಅದನ್ನ ನೀನ್ ಹೊಟ್ಟೆ ಮೇಲೆ ಯಾಕೆ ತೋರಿಸ್ತೀಯ? ಪಾಪ, ನೀನ್ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ? ಅದನ್ನ ಯಾಕೆ ಉಪವಾಸ ಕೆಡುತ್ತೀಯ? ಇರು, ನಾನು ಊಟ ತಗೊಂಡ್ಬರ್ತೀನಿ. ನೀವು ಆನಂದ್ ಮಾತನ್ನ ತುಂಬಾ ತಲೆಗೆ ಹಾಕೋಬಿಡಿ. ಹಾಗೆ ನಗು ಬಂತು. ನಗು ಬರೋ ಹಾಗೆ ತಮಾಷೆ ಆಗಿದೆಯಾ ಇದು? ಕಾಮಿಡಿ ಅಲ್ಲ ಅದು, ಭಯಂಕರ ಟ್ರಾಜಿಡಿ ಇದೆ. ನಿಮ್ಗಾಗನ್ಸಲ್ಲ? ಟ್ರಾಜಿಡಿನಾ? ಹಾಗೂ ಅನ್ಕೋಬಹುದು, ಆದ್ರೂ ಚೆನ್ನಾಗಿದೆ. ನಮ್ಗಲ್ಲ, ನೋಡೋರ್ಗೆ. ಆಕ್ಚುಲಿ ನಾನು ಹೇಳಬೇಕು ಅನ್ಕೊಂಡಿದ್ದು ಬೇರೆನೆ. ನಮ್ಮ ಟೇಸ್ಟು, ಇಂಟ್ರೆಸ್ಟು, ನಾವು ಲೈಫ್ನ ನೋಡೋ ರೀತಿ ಎಲ್ಲಾನು ಬೇರೆ ಬೇರೆನೆ. ಆದ್ರೂ ನಮ್ಮ ಮಧ್ಯ ಅಲ್ಲಿ ಇಲ್ಲಿ ಎಲ್ಲೋ ಸ್ವಲ್ಪ ಸಿಮಿಲಾರಿಟೀಸ್ ಇದೆ ಅಂತ ನನ್ಗನ್ಸುತ್ತೆ. ನಿಮ್ಗಾಗನ್ಸಲ್ವಾ? ಪರವಾಗಿಲ್ವೇ? ನಿಮ್ಗೂ ಹೀಗೆಲ್ಲ ಮಾತಾಡಕ್ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಅಲ್ಲ, ಏನೋ ಹೇಳಕ್ಕೆ ಅಂತ ಹೊಡ್ತೀರಾ, ಅದನ್ನ ಹೇಳಕ್ಕಾಗದೆ ಇನ್ನೇನೋ ಹೇಳ್ತೀರಾ, ಆಮೇಲೆ ಅದನ್ನ ಸರಿ ಮಾಡಕ್ಕೆ ಮತ್ತೇನೋ ಹೇಳ್ತೀರಾ, ಕೊನೆಗೆ ಯಾವ್ದು ಸರಿ ಹೋಗದೆ ಹೋದ್ರೆ ಜೋರಾಗಿ ನನ್ ಮೇಲೆ ರೇಗಾಡ್ಬಿಡ್ತೀರಾ. ಆದ್ರೆ ನಾನ್ ನಿಮ್ ತರ ಅಲ್ಲ, ಹೇಳೋದನ್ನ ನೇರವಾಗಿ ಹೇಳ್ತೀನಿ, ಯಾವ್ದನ್ನು ಮಚ್ಚಿಡಲ್ಲ. ನನಗೆ ಇಷ್ಟ ಆಗದೆ ಇರೋದು ಇದು. ಏನೋ ಕ್ಯಾಶುವಲ್ ಆಗಿ ಮಾತಾಡಿದ್ರೆ ಅದ್ರಲ್ಲೂ ಒಂದು ಕೊಂಕು ಹುಡುಕ್ತಿರಲ್ಲ ನಾನು ಚುಚ್ಚೋದಕ್ಕೆ. ಈ ತರ ಮಾತಾಡದೆ ಹೋದ್ರೆ ನಿಮ್ಗೆ ಸಮಾಧಾನ ಆಗಲ್ವಾ? ಈಗ ಈ ಮಾತಿನ ಅಗತ್ಯ ಏನಿತ್ತು? ನೀವೇ ಬೆಂಕಿ ಹಚ್ತೀರಾ, ಆಮೇಲೆ ನನ್ನ ಮೇಲೆ ಆಪಾದನೆ ಹೊರಿಸ್ತೀರಾ. ನಾನ್ ಜೋರ್ದಲ್ಲಿ ಇಲ್ಲಿ ಕಿರ್ಚಾಡ್ದೆ ಅಂತ ನಾನು ವಿಲನ್ ಆಗ್ತೀನಿ, ನೀವು ಸೈಲೆಂಟ್ ಆಗಿದ್ಬಿಟ್ಟು ಎಲ್ಲರ ಹತ್ರನು ಸಿಂಪತಿ ಓಟ್ ಹಾಕ್ಸ್ಕೊಂಡ್ಬಿಡ್ತೀರಾ. ಮೊದಲಿಂದ ಇದೇ ಆಗ್ತಾ ಇರೋದು. ಇಲ್ಲ ಇಲ್ಲ ಇಲ್ಲ, ನಾನ್ ವಿಲನ್ನು, ಎಲ್ಲ ನಂದೇ ತಪ್ಪು, ಇದೆಲ್ಲದಕ್ಕೂ ನಾನೇ ಕಾರಣ. ನಿನ್ನಂತೂ ಯಾವ ತಪ್ಪೇ ಇಲ್ಲ. ಮದುವೆ ಮಾಡಿಕೊಂಡ್ರು ನನ್ನ ಕೊರತೆಗಳನ್ನ, ಪ್ರಾಬ್ಲಮ್ಸ್ನ ಎಲ್ಲ ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿಸೋಂತ ಹುಡುಗಿ ಸಿಗ್ಬೇಕಲ್ವಾ? ನೋಡಿ ಭೂಮಿಕಾ, ನನಗೆ ನನ್ನ ಬಗ್ಗೆ ಯಾವುದನ್ನು ಯಾರ ಹತ್ರನೂ ಹೇಳ್ಕೊಂಡು ಅಭ್ಯಾಸ ಇಲ್ಲ. ಹೇಳ್ಕೊಂಡ್ರೆ ಅವರು ಎಲ್ಲಿ ನನಗೆ ಹತ್ರ ಆಗ್ಬಿಡ್ತಾರೋ ಅನ್ನೋ ಭಯ ನನಗೆ. ಬಟ್ ಒಂದೇ ಒಂದು ಸರ್ತಿ ಈ ಥರದ ಸಿಚುವೇಶನ್ ಅಲ್ಲಿ ಬಾತ್ರೂಮ್ ಹತ್ರ ನಿಂತ್ಕೊಂಡು ಯಾರ ಹತ್ರನೋ ಹೇಳಬೇಕಾಗಿರೋದನ್ನ ಇನ್ಯಾರ ಹತ್ರನೋ ಮನಸ್ಸು ಬಿಚ್ಚಿ ಮಾತಾಡ್ಕೊಂಡ್ಬಿಟ್ಟಿದ್ದೆ. ನಾನು ಮನೆಗೆ ಹೋದಾಗ ನನಗೋಸ್ಕರ ಕಾದಿರೋ ಒಂದು ಜೀವ ಇರಬೇಕು ಅನ್ಸುತ್ತೆ, ಪ್ರೀತಿಸೋ ಹೃದಯ ಇರಬೇಕು, ಪ್ರೀತಿಯಿಂದ ಮಾತಾಡಿಸೋ ಸಂಗಾತಿ ಇರಬೇಕು ಅಂತ ಅನ್ಸುತ್ತೆ. ಬಟ್ ನನ್ನ ಕೊರತೆಗಳನ್ನ, ಪ್ರಾಬ್ಲಮ್ಸ್ನ ಎಲ್ಲ ಅರ್ಥ ಮಾಡಿಕೊಂಡು ನನ್ನನ್ನು ಪ್ರೀತಿಸೋಂತ ಹುಡುಗಿ ಸಿಗ್ಬೇಕಲ್ವಾ? ನಾನು ಹೇಳಬೇಕಾಗಿರೋದನ್ನೆಲ್ಲ ಹೇಳಿದ್ದೀನಿ. ಇನ್ನೇನು ಹೇಳ್ಕೋಬೇಕು ಗೊತ್ತಾಗ್ತಿಲ್ಲ. ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಕೋಪದಲ್ಲಿ ನಾನು ಆಡೋ ಮಾತಲ್ಲಿ ನನ್ನ ಜಡ್ಜ್ ಮಾಡಬೇಡಿ ಪ್ಲೀಸ್. ನಾನು ಹಾಗಲ್ಲ, ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ಕೊಳ್ಳೋದು. ತನ್ನಂತೆ ಮಿಡಿವ ಮನಕ್ಕೆ ತನುವಿಂದು ಕಾದಿದೆ, ಒಬ್ಬಂಟಿ ಅಲ್ಲ ಒಲವು, ಜೊತೆ ಸಾಗೋ ಕನಸಿದೆ. ಏನಾದ್ರೂ ಹೇಳಿದ್ರಾ? ಏನಿಲ್ಲ ಏನಿಲ್ಲ, ನೀವೇನು ಕೇಳಿಸ್ಕೊಂಡಿಲ್ಲ ಅಂದ್ರೆ ನಾನೇನು ಹೇಳಿಲ್ಲ. ಫರ್ಗೆಟ್ ಇಟ್.
ಹೇಳಿದ್ರಾ? ಏನ್ ಹೇಳಿರ್ಬಹುದು? ಏನು ಹೇಳಿಲ್ಲ ಅನ್ಸುತ್ತೆ. ಮಹಿ, ನಾನು ರೆಡಿಯಾಗಿ ಆಫೀಸಿಗೆ ಹೋಗ್ತಿದ್ದೀನಿ. ಬೇಗ ಇದ್ದು ರೆಡಿ ಆಗು. ಮನೇಲಿ ಯಾರೂ ಇಲ್ಲ. ಅಪ್ಪ ಅಮ್ಮ ಅದೇನೋ ಫಂಕ್ಷನ್ ಇದೆ ಅಂತ ಆಚೆ ಹೋಗಿದ್ದಾರೆ. ಅಪೇಕ್ಷಂಗೆ ಶೋ ಇದೆಯಂತೆ. ಅಮ್ಮ ಹೇಳಿದ್ರು ಬ್ರೆಡ್ ಟೋಸ್ಟ್ ಮಾಡಿ ನಿನ್ಗೋಸ್ಕರ ಇಟ್ಟಿದಾರಂತೆ, ತಿನ್ನು. ಇನ್ನೂ ಏನಾದರೂ ಡೌಟ್ ಇದ್ರೆ ನಾನು ಕಾಲ್ ಮಾಡು, ಸರಿನಾ? ಬಾಯ್. ಏನಂದೆ? ಆಫೀಸಿಗೆ ಹೋಗ್ತಿದ್ದೀನಿ ಬಾಯ್ ಅಂದೆ. ಅದಲ್ಲ, ಮನೇಲಿ ಯಾರು ಇಲ್ಲ ಅಂದ. ಹಾ ಹೇಳ್ದೆ. ಹಾಗಿದ್ರೆ ನೀನು ಆಫೀಸ್ಗೆ ಹೋಗ್ಬೇಡ. ಅದು ಹೇಗಾಗತ್ತೆ ಮಹಿ? ನನಗೆ ಇಂಪಾರ್ಟೆಂಟ್ ವರ್ಕ್ ಇದೆ, ಆಫೀಸಿಗೆ ಹೋಗ್ಲೇಬೇಕು. ಒಂದಿನ ರಜಾ ಹಾಕಿದ್ರೆ ಏನೂ ಆಗಲ್ಲ. ನನ್ನ ವರ್ಕ್ ಬಗ್ಗೆ ನಿನ್ಗೆ ಗೊತ್ತಲ್ವಾ? ನನ್ಗೇನ್ ಗೊತ್ತು? ನನ್ಗೇನು ಗೊತ್ತಿಲ್ಲ. ನಾನೇನು ಆಚೆ ಕರ್ಕೊಂಡು ಹೋಗು ಅಂತ ಕೇಳಿದ್ನಾ? ಇವತ್ತೊಂದಿನ ಮನೆಯಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ. ಪ್ಲೀಸ್. ಮದ್ವೆ ಆದಾಗಿಂದ ನಾವಿಬ್ರು ಕರೆಕ್ಟಾಗಿ ಟೈಮೇ ಸ್ಪೆಂಡ್ ಮಾಡಿಲ್ಲ. ಹನಿಮೂನ್ಗೆ ಅಂತ ಹೋದ್ವಿ, ಇಲ್ಲೇನೋ ಶಾಸ್ತ್ರ ಇದೆ ಅಂತ ವಾಪಸ್ ಬಂದ್ವಿ. ಆಮೇಲೆ ಇಬ್ರು ಬ್ಯುಸಿ ಆಗ್ಬಿಟ್ವಿ. ನನ್ಗೋಸ್ಕರ ಇವತ್ತೊಂದಿನ ನಿನ್ ವರ್ಕ್ನ ನೀನ್ ಸ್ಯಾಕ್ರಿಫೈಸ್ ಮಾಡಕ್ಕಾಗಲ್ವಾ? ಪ್ಲೀಸ್. ಹಾಗಲ್ಲ ಮಹಿ, ಪ್ಲೀಸ್ ಅರ್ಥ ಮಾಡ್ಕೊ. ಹಾಗೂ ಇಲ್ಲ ಹೀಗೂ ಇಲ್ಲ, ನೀನ್ ಇವತ್ತು ರಜಾ ಮಾಡ್ಬೇಕು ಅಷ್ಟೇ. ಪ್ಲೀಸ್ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಕಾಫಿ. ಥ್ಯಾಂಕ್ ಯು. ಪ್ಲೆಷರ್. ಇದೇನು ಕಾಫಿ ಈ ಥರ ಇದೆ? ಯಾಕೇನಾಯ್ತು? ತಣ್ಣಗಿದೆ. ನಾನು ತುಂಬ ಬಿಸಿಯಾಗಿ ಕಾಫಿ ಕುಡಿಯೋದು. ಆಮೇಲೆ ಡಿಕಾಕ್ಷನ್ ಕಡಿಮೆ ಇದೆ, ನನಗೆ ಡಿಕಾಕ್ಷನ್ ಜಾಸ್ತಿ ಇರಬೇಕು. ಸಾರಿ, ಬಟ್ ನಾನೇನ್ ಮಾಡ್ಲಿ? ಇಷ್ಟು ದೊಡ್ಡ ಮನೆಯಲ್ಲಿ ಕಿಚನ್ ಇಂದ ರೂಮ್ ತರೋ ಅಷ್ಟಲ್ಲಿ ತಣ್ಣಗೋಗ್ಬಿಡುತ್ತೆ. ಕುಡಿ, ನಾನು ಬಿಸಿ ಮಾಡ್ಕೊಂಡ್ ತರ್ತೀನಿ. ಕೇಳಿಸ್ಕೊಂಡ್ಯಾ? ಹೋಗ್ಲಿ ಬಿಡು. ಸರಿ ಬಿಡು ಮಾಂಸಿಗ, ನಾನು ಬೇರೆ ಏನಾದ್ರು ಪ್ಲಾನ್ ಮಾಡ್ತೇನೆ. ಅಡಿಮೆಯ, ನನ್ನ ಮಾತು ಕೇಳು. ಹಲೋ ಅಣ್ಣ, ಯಾರ ಹತ್ರ ಮಾತಾಡ್ತಾ ಇದೆ? ಜಯದೇವ್ ಹತ್ರ. ಸಿಸ್ಟರ್, ಏನು ಅಂತ ಹೇಳೋದು ಹೇಳು. ಆಫೀಸಲ್ಲಿ ಏನೇ ಕೆಲಸ ಆಗ್ಬೇಕಾದ್ರೂ, ಎಷ್ಟೇ ಫಂಡ್ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೂ ಆನಂದ್ ಹತ್ರ ಪರ್ಮಿಷನ್ ತಗೋಬೇಕು ಅಂತ ಗೌತಮ್ ಹೇಳಿದ್ದಾನೆ. ನಮ್ ಜಯದೇವ ಅಪ್ಸೆಟ್ ಆಗ್ಬಿಟ್ಟಿದ್ದಾನೆ. ಸಿಸ್ಟರ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ನಮ್ಮವ್ರನ್ನ ತಂದು ಕೂರ್ತಿದ್ರೆ ನಮ್ ಕೆಲಸಕ್ಕೆ ಅನುಕೂಲ ಆಗುತ್ತೆ ಅಂತ ಒಬ್ಬನ್ನ ಹೈರ್ ಮಾಡಿ ಇಟ್ಟಿದ್ದಾನೆ ಜಯದೇವ. ಅವನ್ನ ಹೈರ್ ಮಾಡ್ತೀನಿ ಅಂತ ಗೌತಮ್ಗೆ ಹೋಗಿ ಹೇಳು ಅಂತ ಜಯದೇವ್ ಹೇಳ್ದ. ನಾನು ಹೋಗಿ ಹೇಳ್ದೆ. ಆ ಹೈರ್ ಮಾಡೋ ಕೆಲಸನ್ನು ಆನಂದ್ಗೆ ಹೇಳ್ತೀನಿ ಅಂತ ಗೌತಮ್ ಹೇಳ್ದ. ಅಲ್ಲಿಗೆ ನಮ್ ಕತೆ ಮುಂಡ. ಸುಮ್ಮನೆ ಜಯ್, ನೀನು ಅಪ್ಸೆಟ್ ಆಗಬೇಡ. ನಾವೇನಾದ್ರೂ ಮಾಡಬೇಕು ಅಂದಾಗ ವಿಘ್ನ ಬರೋದು ಒಳ್ಳೆ ವಿಷಯ. ನಮಗೆ ಇನ್ನೂ ಯೋಚನೆ ಮಾಡೋದಕ್ಕೆ ಸಮಯ ಸಿಕ್ದಂಗೆ ಆಗಲ್ವಾ? ಮಾಮ್, ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ದಿನೇ ದಿನೇ ಆನಂದದ ಆಟ ಜಾಸ್ತಿ ಆಗ್ತಾನೆ ಇದೆ. ಅವನು ಮನೆಯವನ ಹೊರಗಡೆ ಅವನ ಡೌಟ್ ಶುರು ಆಗಿದೆ ನನಗೆ. ಮಾಮ್, ಮನೆಯಲ್ಲಿ ಆಫೀಸಲ್ಲಿ ಎಲ್ಲ ಕಡೆ ಅವನದೇ ಅಧಿಕಾರನ? ನಾವೇನು ಮತ್ತೆ? ನಾನು ಅವನ ಮುಂದೆ ಕೈ ಕಟ್ಕೊಂಡು ನಿಂತ್ಕೊಂಡು ಸೈನ್ ಹಾಕಿ ಸರ್ ಅಂತ ಬೇಡ್ಕೋಬೇಕಾ? ದೀಪ ಹಾರಕ್ ಮುಂಚೆ ಜೋರಾಗಿ ಉರಿಯತ್ತಂತೆ. ಇವನು ನಮ್ಮ ಮನೆಗೆ ಹತ್ರ ಆಗ್ತಿದ್ದಾನೆ ಅಂತಂದ್ರೆ ಬೇಗ ದೂರ ಆಗ್ತಾನೆ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ. ನೀನ್ ಸುಮ್ಮನೆ ಅಪ್ಸೆಟ್ ಆಗ್ಬೇಡ. ಮಾಮ್ ಮಾಮ್, ನೀನ್ ಫೋರ್ಸ್ ಮಾಡಿದ್ರೆ ಕೆಲಸ ಆಗುತ್ತಲ್ವಾ? ನಾನ್ ಫೋರ್ಸ್ ಮಾಡಿ ನನಗಾಗಲ್ಲ ಅಂತ ಹೇಳಿದ್ರೆ, ಇಲ್ಲ ಅನ್ನೋದು ಆಕಸ್ಮಿಕ ಆದ್ರೂ ಆಮೇಲೆ ಅದು ಅಭ್ಯಾಸ ಆಗ್ಬಿಡತ್ತೆ. ಇಲ್ಲಿವರೆಗೂ ಒಂದ್ಸರಿನೂ ನನ್ನ ಮಾತಿಗೆ ಇಲ್ಲ ಅಂತ ಹೇಳಿಲ್ಲ. ಇನ್ ಮುಂದೇನು ಹಾಗಾಗಬಾರ್ದು. ಮೊದಲು ಅವನಿಗೆ ಸ್ವಲ್ಪ ಸಮಯ ಕೊಡಬೇಕು, ಆಮೇಲೆ ಹಿಡಿಬೇಕು. ನೀನಾಗಿ ನೀನು ದುಡುಕಿ ನಿರ್ಧಾರ ತಗೋಬೇಡ. ಸ್ವಲ್ಪ ದಿನ ಆನಂದ್ ಆಟ ಮುಂದುವರಿ.
ಅವನಿಗೆ ಏನು ಮಾಡಬೇಕು ಅಂತ ನಾನು ಆಮೇಲೆ ಯೋಚನೆ ಮಾಡ್ತೀನಿ. ಸಿಸ್ಟೇ ಏನ್ ಮಾಡ್ತೀಯ? ಖಜಾನೆ ಇರೋ ಜಾಗಕ್ಕೆ ಇಲಿ ಬಂದು ಸೇರ್ಕೊಂಡಿದೆ, ನಮಗೇನು ತೊಂದರೆ ಆಗಲ್ಲ ಅಂತ ಇಲ್ಲಿವರೆಗೂ ಸುಮ್ಮನೆ ಇದೆ. ನೋಡು, ನಾನು ಹೆಚ್ಚಿಟ್ಟಿರೋ ಈರುಳ್ಳಿನೇ ಸಾಕು ಅಂತಂದೆ. ನನ್ನ ಮಾತು ಕೇಳಿಲ್ಲ ನೀನು. ನಿಂಗೆ ಸಪೋರ್ಟ್ ಮಾಡ್ಬೇಕಲ್ವಾ ಜೀವ? ಸರಿ, ನಾನು ಮಾಡ್ಕೊಡ್ತೀನಿ. ಸರಿಯಾಗಿ ನೋಡ್ಕೋ ಹೇಗೆ ಮಾಡಬೇಕು ಅಂತ. ಕಟ್ ಮಾಡ್ತಾ ಇರೋದು ನಾನು, ನೀನು ಕಣ್ಣು ಉರಿತಿದ್ಯಾ? ಗಂಡ ಅಡ್ಗೆ ಮಾಡಿ ಹೆಂಡತಿ ಬಡಿಸೋ ಭಾಗ್ಯ ಎಲ್ರಿಗೂ ಸಿಗಲ್ಲ. ಐ ಆಮ್ ಲಕ್ಕಿ. ಓ, ಟಿಪಿಕಲ್ ಹೆಂಡತಿ ಥರ ಮಾತಾಡ್ಬೇಡ. ಇದು ಸೋಲೋ ಪರ್ಫಾರ್ಮೆನ್ಸ್ ಅಲ್ಲ, ಕಪಲ್ ಪರ್ಫಾರ್ಮೆನ್ಸು. ನಾವಿಬ್ರು ಸೇರಿ ಪರ್ಫಾರ್ಮೆನ್ಸ್ ಮಾಡಿದ್ರೇನೆ ಜೋಡಿ ನಂಬರ್ 1 ಆಗಕ್ಕೆ ಸಾಧ್ಯ. ಓಕೆ, ಇದನ್ನ ರೌಂಡ್ ರೌಂಡ್ ಆಗಿ ಉಂಡೆ ಮಾಡಿ ಈ ಪ್ಲೇಟಲ್ಲಿ ಇಡು. ಅಷ್ಟ್ರಲ್ಲಿ ನಾನು ಪಲ್ಯಕ್ಕೆ ರೆಡಿ ಮಾಡ್ಕೋತೀನಿ. ಜೀವ, ಎಷ್ಟು ದಿನ ಆಗಿತ್ತಲ್ವಾ ನಾನು ನೀನು ಹೀಗೆ ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡಿ. ಆಫೀಸಿಗೆ ಲೀವ್ ಹಾಕಿದ್ದಕ್ಕೆ ಥ್ಯಾಂಕ್ಸ್. ಯಾಕೆ ಹಾಗೆ ಹೇಳ್ತೀಯ? ನಿನ್ಗೋಸ್ಕರ ಅಷ್ಟು ಮಾಡದೇ ಇದ್ರೆ ಹೇಗೆ? ಜೀವ, ಉಂಡೆ ರೆಡಿ. ಹೇ, ಹೀಗೆ ಯಾರಾದ್ರೂ ಉಂಡೆ ಮಾಡ್ತಾರ? ಇದನ್ನ ನಡೆಸಿದ್ರೆ ಒಂದು ಚಪಾತಿ ಆಗತ್ತೆ, ಒಂದು ರೊಟ್ಟಿ ಆಗತ್ತೆ, ಒಂದು ದೋಸೆ ಆಗತ್ತೆ ಅಷ್ಟೇ. ಉಂಡೆ ಅಂದ್ರೆ ಎಲ್ಲ ಸಮವಾಗಿ ಈಕ್ವಲ್ ಆಗಿ ರೌಂಡ್ ಆಗಿರ್ಬೇಕು. ಸರಿ, ನಾನೇ ತೋರಿಸ್ಕೊಡ್ತೀನಿ. ಹೀಗೆ ಈ ತರ ಹಿಟ್ಟನ್ನ ಹಚ್ಕೋಬೇಕು. ಹೀಗೆ ರೌಂಡ್ ಆಗಿ ಲಟ್ಟಿಸ್ಬೇಕು. ಗೆಳೆಯ, ನಿನ್ನ ತಾತ ಬಿಲ್ಲಲ್ಲಿ ಏನು ಬರೆದಿರ್ಬೋದು? ನೋಕ್ಲು ಇರೋದು ನೋಡ್ಕೊಂಡ್ರೆ ಸಾಕಾಗಿದೆ. ಕರೆಕ್ಟ್. ಓ ಸರ್, ಪ್ಲೀಸ್ ಕಮ್. ಹಲೋ ಸರ್. ಕೂತ್ಕೊಳ್ಳಿ ಸರ್. ಆ ವಿಲ್ಲಲ್ಲಿ ಮುದುಕ ಏನ್ ಬರ್ದಿದ್ದೇನೋ, ಯಾರಿಗೇನ್ ಸಿಗುತ್ತೋ ಹೇಳಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ನಿಮ್ಮ ತಾತ ಧನವೀರ ದಿವಾನ್ ಅವರು ನಿಮ್ಮ ಹೆಸರಿನಲ್ಲಿ ಒಂದು ಬಿಲ್ ಮಾಡಿಟ್ಟಿದ್ದಾರೆ. ಅದನ್ನ ನಿಮ್ಮ ಮದುವೆ ಆದ್ಮೇಲೆ ಓಪನ್ ಮಾಡ್ಬೇಕು ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ನಾವು ಅದನ್ನ ಭದ್ರವಾಗಿ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ವಿ. ಈಗ ನಿಮ್ಮ ಮದುವೆ ಆಗಿರೋದ್ರಿಂದ ಅದನ್ನ ಓಪನ್ ಮಾಡೋ ಸಮಯ ಬಂದಿದೆ. ನಾನು ಅದನ್ನ ಓಪನ್ ಮಾಡ್ಬೋದಾ? ಶೋರ್ ಪ್ಲೀಸ್. ಈ ಪತ್ರದ ಮುಖೇನ ನಾನು ತಿಳಿಸುವುದೇನೆಂದರೆ, ನನ್ನ ಅತ್ಯಂತ ಪ್ರೀತಿಪಾತ್ರನಾದ ನನ್ನ ಮೊಮ್ಮಗ ಹಾಗೂ ಭವಿಷ್ಯದ ದಿವಾನ್ ವಂಶದ ವಾರಸುದಾರ ಚಿರಂಜೀವಿ ಗೌತಮ ದಿವಾನನ ಉಜ್ವಲ ಭವಿಷ್ಯವನ್ನು ಕಣ್ತುಂಬಿಕೊಳ್ಳಬೇಕೆಂದು ನನ್ನ ಮಹದಾಸೆಯಾಗಿತ್ತು. ಅದಕ್ಕೆ ನನ್ನ ವಯಸ್ಸು ಹಾಗೂ ನನ್ನನ್ನು ಬಾಧಿಸುತ್ತಿರುವ ವಯೋಸಹಜ ಕಾಯಿಲೆಗಳು ಅಡ್ಡಿಯೆಂದೇ ನಾನು ಭಾವಿಸುತ್ತೇನೆ. ಆ ಕಾರಣಕ್ಕೆ ನನ್ನ ಅನುಪಸ್ಥಿತಿಯಲ್ಲಿ ನನ್ನ ಕಾಲಾನಂತರ ನಮ್ಮ ವಂಶದ ಘನತೆಗೆ, ದಿವಾನ್ ವಂಶದ ಪರಂಪರೆಗೆ ಕಿರೀಟಪ್ರಾಯದಂತಿರುವ ಈ ವಿಶೇಷ ಹಾರವನ್ನು ನನ್ನ ಮೊಮ್ಮಗ ಗೌತಮ ದಿವಾನನ ಬಾಳ ಸಂಗಾತಿಯಾಗುವವಳಿಗೆ, ಅಂದರೆ ಆತನ ಮಡದಿಗೆ ಸೇರತಕ್ಕದ್ದೆಂದು ಆಶಿಸುತ್ತೇನೆ. ಹಾಗೆಯೇ ನನ್ನ ಮೊಮ್ಮಗ ಗೌತಮ ದಿವಾನನ ಭವಿಷ್ಯವು ಸುಂದರವೂ ಸುಖಮಯವೂ ಆಗಿರಲೆಂದು ಹಾರೈಸುತ್ತೇನೆ. ದೇಹಕ್ಕೆ ಸಾವುಂಟು, ಆದರೆ ಆತ್ಮಕ್ಕೆ ಸಾವಿಲ್ಲ ಎಂಬ ಸನಾತನ ಧರ್ಮದ ನಂಬಿಕೆಯಂತೆ ನಾನು ಇರಲಿ
ಇಲ್ಲದಿರಲಿ ನನ್ನ ಹಾರೈಕೆ, ನನ್ನ ಆಶೀರ್ವಾದ ಸದಾಕಾಲ ಯಾವುದೋ ಒಂದು ರೂಪದಲ್ಲಿ ಅವನ ಸಂಗಡವೇ ಇರುತ್ತದೆಂದು ಈ ಮೂಲಕ ಹೇಳಬಯಸುತ್ತೇನೆ. ಇಂತಿ ಸದಾಕಾಲ ನನ್ನ ಮೊಮ್ಮಗನ ಶ್ರೇಯಸ್ಸನ್ನೇ ಬಯಸುವ ನೆಲ್ಮೆಯ ತಾತ ಧನವೀರ ದಿವಾನ್. ಕೊಡಿಯಲ್ಲ. ಅಜ್ಜಿ, ಇದರಲ್ಲಿ ನಿಮ್ ತಾತನ ನೆನಪಿದೆ ಕಣೋ. ಮದುವೆ ಟೈಮ್ನಲ್ಲಿ ಅವ್ರ ಕೈಯಾರೆ ನನ್ನ ಕೊರಳಗೆ ಹಾಕಿದ್ರು. ಇದನ್ನ ಯಾರು ರಾಜರು ಕೊಟ್ಟಿದ್ರಂತೆ. ಇದಕ್ಕೆ ಬೆಲೆನೇ. ಈ ತರ ಒಂದು ಹಾರ ಇದೆ ಅಂತಾನೆ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮಪ್ಪ ಕೂಡ ನನಗೆ ಹೇಳಿಲ್ಲ. ಗೌತಮ್ ಹೆಸರಲ್ಲೇ ವಿಲ್ ಇದೆ ಅಂತ ನನಗೆ ಯಾರೂ ಹೇಳಿಲ್ಲ. ಈ ಮನೇಲಿ ಈ ತರ ಇನ್ನೂ ಏನೇನಿದೆಯೋ ಒಂದು ಗೊತ್ತಾಗ್ತಾ ಇಲ್ಲ. ಸಿಸ್ಟರ್, ಯಾಕಿಷ್ಟು ಟೆನ್ಷನ್ ಮಾಡ್ಕೋತಿದೀಯಾ? ಸಮಾಧಾನ ಮಾಡ್ಕೋ. ಹೇಗಣ್ಣ ಸಮಾಧಾನ ಮಾಡ್ಕೊಳ್ಳೋದು? ನಾವೀ ಮನೆಗೋಸ್ಕರ ಇಷ್ಟೆಲ್ಲ ಮಾಡಿದ್ಮೇಲೂ ಇವರಪ್ಪ ಮಾಡಿಟ್ಟಿರೋ ವಿಲ್ಲಿಂದ ನಮ್ ಸ್ವಂತದು ಅಂತ ಏನೂ ಅನುಭವಿಸಕ್ಕಾಗ್ತಾ ಇಲ್ಲ. ಹೊರಗಿನವ್ರ ತರ ಬದುಕ್ತಾ ಇದೀವಿ. ನನಗೂ ನೋಡಿ ನೋಡಿ ಸಾಕಾಗೋಗಿದೆ. ನನಗೆ ಸಿಗೋ ಗೌರವ ಮರ್ಯಾದೆ ಏನು ಅಂತ ನನಗೆ ಅರ್ಥ ಆಗಿದೆ. ಇವಾಗ ಇವ್ರ ತಾತ ಮಾಡಿರೋ ವಿಲ್ ಮೇಲೂ ನನಗೆ ಯಾವ ನಂಬಿಕೆನೂ ಇಲ್ಲ. ನನಗೆ ಗೊತ್ತು, ಪ್ರತಿಯೊಂದು ಗೌತಮ್ ಹೆಸರಲ್ಲೇ ಇರತ್ತೆ. ಎಲ್ಲ ಅವನಿಗೆ ಸಿಗತ್ತೆ. ನಮ್ಮ ಕೈಗೆ ಕಾಲಿ ಚಿಪ್ಪೆ ಗತಿ. ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಸಿಸ್ಟರ್, ಆ ಗೌತಮ್ಗೆ ನಿನ್ನ ಮೇಲೆ ಪ್ರೀತಿ, ವಿಶ್ವಾಸ, ಗೌರವ ಇರೋದು ನಿಜವಾಗಿದ್ರೆ ನ್ಯಾಯಯುತವಾಗಿ ನಿನಗೆ ಸಿಗಬಹುದನ್ನ ಕೊಡಬಹುದಾಗಿತ್ತು. ಆದ್ರೆ ತಾತಪ್ಪನ ಬಿಲ್ ಪ್ರಕಾರ ಎಲ್ಲನೂ ಭೂಮಿಕಂಗ್ ಕೊಡ್ತೀನಿ ಅಂತ ಹೇಳಿ ನಮ್ಮ ಎದೆ ಮೇಲೆ ಬರ ಎಳೆದು ಬಿಟ್ನಲ್ಲ ಸಿಸ್ಟರ್. ನನಗ್ ಬೇಕು ಅಂದ್ರೆ ಈಗಲೂ ಅದನ್ನ ಹೇಗ್ ಪಡ್ಕೋಬೇಕು ಅಂತ ನನಗ್ ಚೆನ್ನಾಗಿ ಗೊತ್ತು. ಆದ್ರೆ ನಾನು ಆ ಕೆಲಸಕ್ಕೆ ಕೈ ಹಾಕೋಲ್ಲ. ಯಾಕೆಂದ್ರೆ ಅದು ಹೇಗ್ ಸಿಗ್ಬೇಕೋ ಹಾಗೆ ಸಿಕ್ಕಿದ್ರೇನೆ ಅದು ಸರಿ. ಮಾಮ್, ನನಗೀಗ ಬಿಗ್ ಬ್ರದರ್ ಏನ್ ಮಾಡ್ತಾನೆ ಅಥವಾ ಆ ಒಡವೆನ ಏನ್ ಮಾಡ್ತಾನೆ ಅನ್ನೋದಲ್ಲ ಟೆನ್ಷನ್. ನನ್ನ ಸಂಕಟ, ನನ್ನ ಉರಿ ಬೇರೆನೇ ಇದೆ. ಬೇರೆನಾ? ಏನ್ ಅಳಿಮಯ್ಯ? ಇದನ್ನಲ್ಲ, ಆ ಆನಂದ್. ಅವನೇ ನಮ್ಗೆ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಾ ಇರೋದು. ಅವ್ನು ಕೊಡ್ತಿರೋ ಅವಳಿ ಒಂದ ಎರಡ? ಅಣ್ಣನ ಸಪೋರ್ಟ್ ಇದೆ ಅಂತ ಅವನಿಗೆ ಇಷ್ಟ ಬಂದಿರೋ ಕಡೆ ಗೋಲ್ ಪೋಸ್ಟ್ ಇಟ್ಕೊಂಡು ನಮ್ ವಿರುದ್ಧವಾಗಿ ಗೋಲ್ ಮೇಲೆ ಗೋಲ್ ಹೊಡಿತಾನೆ ಇದ್ದಾನೆ. ನನಗಂತೂ ನೋಡಿ ನೋಡಿ ಸಾಕಾಗೋಗಿದೆ. ಆದಷ್ಟು ಬೇಗ ಅವನ ಆಟನ ಮುಗಿಸ್ಬೇಕು. ಇಲ್ಲ ಅಂದ್ರೆ ನಮ್ಗೆ ರಿಟೈರ್ಮೆಂಟ್ ತಗೊಳ್ಳೋ ತರ ಮಾಡ್ತಾನೆ. ನಿಜ, ನಾನು ಅದನ್ನ ಗಮನಿಸ್ತಾನೇ ಇದ್ದೀನಿ. ನಿನ್ಗೇನ್ ಸೆನ್ಸ್ ಇಲ್ವಾ? ಈ ಔಟ್ಫಿಟ್ ಹಾಕೊಂಡು ನಾನು ಹೇಗ್ ಫಂಕ್ಷನ್ಗೆ ಹೋಗ್ಲಿ? ನನ್ ಮೆಜರ್ಮೆಂಟ್ ಗೊತ್ತಿಲ್ವಾ ನಿಮ್ಗೆ? ಅಪ್ಪಿ ರೆಡಿ ಆದ್ಯಾ? ಅಮ್ಮ ಇವಾಗ ಹೇಗೆ ಕಾಣಿಸ್ತಾ ಇದ್ದೀನಿ? ಸೂಪರ್, ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಲಿಪ್ಸ್ಟಿಕ್ ಒಂಚೂರು ಕಮ್ಮಿ ಆಯ್ತು ಅನ್ಸುತ್ತೆ. ಟೆಲ್ ಮೀ, ಇವಾಗ ಏನ್ ಮಾಡ್ಲಿ ಹೇಳು.
ಇವಳು ಯಾಕೆ ಹಿಂಕಿರ್ಸ್ತಾ ಇದ್ದಾಳೆ? ದೇವ್ರೆ ಏನಾಯ್ತು? ಬಾ ನೋಡ. ಇಡಿಯಟ್, ಮತ್ತೆ ನನಗೆ ಕಾಂಟ್ಯಾಕ್ಟ್ ಮಾಡಬೇಡ. ಮಹಿ, ಯಾಕಮ್ಮ? ಯಾಕೆ ಟೆನ್ಷನ್ ಅಲ್ಲಿದ್ಯಾ? ಫಂಕ್ಷನ್ಗೆ ಡ್ರೆಸ್ ಕಳ್ಸಕ್ ಹೇಳಿದೆ ಅತ್ತೆ. ಫಿಟ್ಟಿಂಗ್ಸೇ ಕರೆಕ್ಟ್ ಆಗಿಲ್ಲ, ಲೂಸ್ ಆಗಿದೆ. ಇದನ್ ಫಂಕ್ಷನ್ ನಾನು ಹೇಗೆ ಹಾಕೊಳ್ಳಿ? ಅಷ್ಟೇ ತಾನೆ. ನಿನಗೇನಮ್ಮ ಡ್ರೆಸ್ಗಳಿಗೆ ಬರ ಇದ್ಯಾ? ಇನ್ನೊಂದು ಯಾವ್ದಾದ್ರು ತೆಗ್ದು ಹಾಕೋ. ಇಲ್ಲ ಅತ್ತೆ, ನಾನು ಇಂಥ ವಿಷಯದಲ್ಲೆಲ್ಲ ತುಂಬಾ ಪರ್ಟಿಕ್ಯುಲರ್. ನಾನು ಇವತ್ತು ಇದೇ ಡ್ರೆಸ್ ನ ಹಾಕೋಬೇಕು. ಸರಿ, ಹಾಗಾದ್ರೆ ನಾನೇ ಸದ್ಯಕ್ಕೆ ಸ್ವಲ್ಪ ಟೈಟ್ ಮಾಡ್ಕೊಡ್ತೀನಿ. ಅಯ್ಯೋ ಬೇಡ ಅತ್ತೆ, ಇದು ನಾರ್ಮಲ್ ಡ್ರೆಸ್ ಅಲ್ಲ, ತುಂಬಾ ಎಕ್ಸ್ಪೆನ್ಸಿವ್. ಇದನ್ನ ನೀವು ಯೂಸ್ ಮಾಡೋ ಲೋಕಲ್ ದಾರದಲ್ಲೆಲ್ಲ ಸ್ಟಿಚ್ ಮಾಡೋ ಹಾಗಿಲ್ಲ. ದಾರದಲ್ಲಿ ಲೋಕಲ್ ಇಂಟರ್ನ್ಯಾಷನಲ್ ಅಂತ ಏನಿದೆ? ಕೊಡುಮ, ಸ್ಟಿಚ್ ಹಾಕೊಡ್ತೀನಿ. ಬೇಡ, ನಾನು ಬಾಬಿಗೆ ಫೋನ್ ಮಾಡ್ತೀನಿ, ತಗೊಂಡು ಹೋಗ್ತೀನಿ. ಅಲ್ಲಿಗೆ ಮುಗೀತು. ಆ ಹುಡುಗ ಇಲ್ಲಿಗೆ ಬಂದು ಇಲ್ಲಿಂದ ನಿನ್ ಡ್ರೆಸ್ ತಗೊಂಡು ಅಲ್ಲಿಗೆ ಹೋಗೋ ಬೆಳೆಗೆ ನಿಮ್ಮನೆ ಫಂಕ್ಷನ್ನೇ ಮುಗ್ದೋಗಿರೋ. ಹಾ, ಇಲ್ಲೇ ಪಕ್ಕದಲ್ಲಿ ನನ್ನ ಫ್ರೆಂಡ್ ಸ್ಟುಡಿಯೋ ಇದೆ, ಅವ್ರಿಗೆ ಫೋನ್ ಮಾಡ್ತೀನಿ. ಒಂದ್ ಕೆಲಸ ಮಾಡು, ನೀನ್ ಇನ್ನೂ ರೆಡಿ ಆಗಿಲ್ಲ ಅಲ್ವಾ? ನೀನ್ ಅಪ್ಪಿ ಕೊಡು, ಅಪ್ಪಿ ಹೋಗಿ ಮಾಡ್ಸ್ಕೊಂಡ್ ಬರ್ತಾಳೆ. ನಾನಾ? ಹೌದು ಕಣೆ, ಹೋಗ್ಬಾ. ಅಮ್ಮ, ಬಟ್ ನಂಗೆ ಲೊಕೇಶನ್ ಗೊತ್ತಿಲ್ಲ ಅಮ್ಮ. ಅದೇನೆ, ತುಂಬಾ ಸಿಂಪಲ್. ನಿಮ್ ಅತ್ತಿಗೆ ಲೊಕೇಶನ್ ಶೇರ್ ಮಾಡ್ತಾರೆ, ಹೋಗ್ಬಾ. ಅಮ್ಮ, ನನ್ ಫುಲ್ ಡ್ರೆಸ್ ಎಲ್ಲ ಮಾಡ್ಕೊಂಡು ರೆಡಿ ಆಗಿ. ಅದಕ್ಕೆ ಹೇಳ್ತಾ ಇರೋದು, ನೀನ್ ಫುಲ್ ರೆಡಿ ಇದ್ಯಾ, ನಿಮ್ ಅತ್ತಿಗೆ ಇನ್ನೂ ರೆಡಿ ಇಲ್ಲ. ನೀ ಹೋಗಿ ಮಾಡಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಅವಳು ರೆಡಿ ಆಗ್ತಾಳೆ. ಕಾಸ್ಟ್ಯೂಮ್ ಹಾಕೊಂಡು ಹೊರಡೋಣ. ಮಹಿಮಾ ಕಳ್ಸಿ. ಬಂತು, ಕೊಡುಮ್ಮ. ಮೊಬೈಲ್ ತಗೊಂಡೋಗೋದು ಮರಿಬೇಡ, ಬೇಗ. ಥ್ಯಾಂಕ್ ಯು. ಎನಿ ಟೈಮ್ ಅದಕ್ಕೆ. ಆಯ್ತಲ್ಲ, ನೀನ್ ಬೇಗ ರೆಡಿ ಆಗ. ಓಕೆ? ಚಿಕ್ಕ ವಿಷಯಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀರಪ್ಪ ನೀವು ಈಗಿನ ಕಾಲದ ಮಕ್ಕಳು. ಎಕ್ಸ್ಕ್ಯೂಸ್ ಮೀ. ಐ ಆಮ್ ಸಾರಿ. ಅದು ಇದು ನನಗೆ ಅಭ್ಯಾಸ ಬಲ. ಕನ್ನಡಿ ಮುಂದೆ ಒಬ್ಬನೇ ನಿಂತ್ಕೊಂಡ್ಬಿಡ್ತೀನಿ. ಅದು ಪ್ರತಿ ಸರ್ತಿ ನೀವಿರೋದು ಮರ್ತೇ ಹೋಗುತ್ತೆ. ನಾವೊಬ್ಬರನ್ನ ಇಗ್ನೋರ್ ಮಾಡ್ತಿದೀವಿ ಅಂದ್ರೆ ಫಸ್ಟ್ ಅವ್ರು ಇದ್ದಾರೆ ಅನ್ನೋ ರಿಯಲೈಸೇಷನ್ ಇರಬೇಕು. ಬಟ್ ಇಟ್ಸ್ ಓಕೆ, ನನಗೆ ಯಾವ ಥರ ಬೇಜಾರು ಇಲ್ಲ, ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಏನಾಯ್ತಮ್ಮ? ನನ್ಗೊಂಥರ ಬೇಜಾರ್ ಕಣೋ. ಭೂಮಿ ಮನೇಲಿ ಆಗ್ತಾ ಇರೋ ದಸರಾ ಸೆಲೆಬ್ರೇಷನ್ಗೆ ನಾನು ಬರಕ್ ಆಗ್ತಿಲ್ವಲ್ಲ ಅಂತ. ಯಾವತ್ತೂ ಇಲ್ದೇ ಇರೋರು ಇವತ್ತು ಬಂದಿದ್ದಾರೆ. ಲೇಡೀಸ್ ಕ್ಲಬ್ ಅಲ್ಲಿ ಫ್ಯಾಷನ್ ಶೋ ಸೆಲೆಬ್ರೇಷನ್ ಇಟ್ಕೊಂಡಿದೀವಿ, ನೀವೇ ಜಡ್ಜ್ ಆಗಿ ಬರ್ಬೇಕು ಅಂತ. ನಾಳೆನೋ ನಾಳಿದ್ದೋ ಇನ್ಯಾವಾಗಾದ್ರೂ ಇಟ್ಕೊಂಡಿದ್ರೆ ಆಗ್ತಾ ಇರ್ಲಿಲ್ವಾ ಇವ್ರಿಗೆ? ಅದಕ್ಕೇನಂತೆ, ಹೋಗ್ಬಾ. ನೀನ್ ಅದನ್ನೆಲ್ಲ ಇಷ್ಟಪಡ್ತೀಯ ಅಲ್ವಾ, ಮತ್ತೆ ಯಾಕೆ ಯೋಚನೆ ಮಾಡ್ತೀಯ? ಹೌದಮ್ಮ, ಈ ತರದಕ್ಕೆಲ್ಲ ಕರೀಲಿ ಅಂತ ನೀನ್ ಇಷ್ಟ ದಿನದಿಂದ ವೇಟ್ ಮಾಡ್ತಾ ಇರ್ಲಿಲ್ವಾ? ಇವಾಗ ಚಾನ್ಸ್ ಸಿಕ್ಕಿದೆ, ಯಾಕೆ ಬಿಡ್ತೀಯ? ಹೋಗು. ಆದ್ರೂ ಮಗಳ ಮನೇಲಿ ಹಬ್ಬ, ಆ ಸೆಲೆಬ್ರೇಷನ್ ಬಿಟ್ಟು ನಾನು ಇಲ್ಲಿಗೆ ಹೆಂಗೆ ಹೋಗ್ಲಿ? ಇಲ್ಲೋಗ್ಲಾ ಅಲ್ಲೋಗ್ಲಾ ಏನ್ ಮಾಡ್ಲಿ ಅಂತ ನನ್ ತಲೆನೇ ಓಡ್ತಾ ಇಲ್ಲ. ದಸರಾ ಸೆಲೆಬ್ರೇಷನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೇಳಿದ ಬರ್ತೀನಿ ಅಂತ ಹೇಳ್ಬಿಟ್ಟು ಈ ಕೈ ಕೊಟ್ರೆ ಆಗ್ತಾನೆ ಇರತ್ತಲ್ವಾ? ಬಟ್ ಫ್ಯಾಷನ್ ಶೋಗೆ ಜಡ್ಜ್ ಆಗಿ ಹೋಗೋ ಚಾನ್ಸ್ ಇನ್ನೊಂದ್ಸತಿ ಸಿಗತ್ತಾ? ಯಾಕೆ ಮಿಸ್ ಮಾಡ್ಕೋತಿದ್ಯಾ? ಹೋಗು. ಅಮ್ಮ, ನೀನ್ ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಈ ಕಡೆ ದಸರಾ ಸೆಲೆಬ್ರೇಷನ್ ಇಲ್ಲ, ಫ್ಯಾಷನ್ ಶೋನು ಇಲ್ಲ ಅಂತ ಆಗ್ಬಿಡುತ್ತೆ. ಒಂದ್ ಕೆಲ್ಸ ಮಾಡು, ನೀನು ಶೋಗ್ ಹೋಗು. ನಿನ್ ಕೆಲ್ಸ ಎಲ್ಲ ಮುಗಿದು ಟೈಮ್ ಇದ್ರೆ ದಸರಾ ಇವೆಂಟಿಗೆ ಬಾ. ನಾನು ಅಕ್ಕನ ಹತ್ರ ಎಲ್ಲ ಹೇಳಿರ್ತೀನಿ. ಇದು ಓಕೆ ತಾನೆ? ಹಾ, ಈ ಐಡಿಯಾ ಬ್ರಿಲಿಯಂಟ್ ಆಗಿದೆ. ಹೀಗೆ ಮಾಡೋಣ. ನಾನು ಅಲ್ಲಿಗೆ ಹೋಗ್ಬಿಟ್ಟು ನನ್ನ ಸ್ಕೆಚಸ್ ಎಲ್ಲ ಕೊಟ್ಬಿಟ್ಟು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ಬಿಟ್ಟು ಆದಷ್ಟು ಬೇಗ ಭೂಮಿ ಮನೆಗೆ ಬಂದ್ಬಿಡ್ತೀನಿ. ಜಡ್ಜ್ ಆಗೋ ಅವಕಾಶ ಯಾಕೆ ಕಳ್ಕೊಬೇಕಲ್ವಾ? ಅಲ್ವಾ? ಮತ್ತೆ ಮತ್ತೆ ದಸರಾ ಇವೆಂಟ್ ಅಲ್ಲಿ ನಾವೆಲ್ಲರೂ ಇರ್ತೀವಿ, ಹೇಗೋ ನಡೆದೋಗುತ್ತೆ. ಆದ್ರೆ ಫ್ಯಾಷನ್ ಶೋಗೆ ನೀನೇ ಸೆಂಟರ್ ಆಫ್ ಅಟ್ರಾಕ್ಷನ್. ನೀನೇ ಇಲ್ಲ ಅಂದ್ರೆ ಹೇಗೆ?
ನೋಡಿದ್ಯಾ ಅಣ್ಣ, ಅಮ್ಮ ಎಷ್ಟು ಸ್ಟ್ರಾಂಗ್ ಆಗಿದ್ರು, ಇಂಡಿಪೆಂಡೆಂಟ್ ಆಗಿದ್ರು, ಇಂಥ ಸಿಚುವೇಶನ್ ಅಲ್ಲಿ ನಿನ್ನ ಮತ್ತೆ ಅಪ್ಪನ ಅಡ್ವೈಸ್ ಬೇಕೇ ಬೇಕು. ಇಲ್ಲಾಂದ್ರೆ ಅಮ್ಮ ಫುಲ್ ಕಂಗಾಲಾಗಿ ಹೋಗ್ಬಿಡ್ತಾಳೆ. ನಾನೇನ್ ಕಂಗಾಲಾಗಿಲ್ಲ, ನಾನ್ ಯಾವಾಗ್ಲೂ ಸ್ಟ್ರಾಂಗ್. ಏನೋ ಡಿಸ್ಕಷನ್ ಅಷ್ಟೇ. ಓಕೆ, ಸರಿ ಸರಿ, ಆಲ್ ದ ವೆರಿ ಬೆಸ್ಟ್. ಹೋಗ್ ಬನ್ನಿ. ನಿಮ್ಗೂ ಆಲ್ ದಿ ಬೆಸ್ಟ್. ಬೇಗ ಹೊರಡಿ. ಅದು ನಿಜಾನೇ. ನನ್ಗಂತೂ ಒಂದೊಂದ್ಸಲ ಯಾಕಾದ್ರೂ ಮದ್ವೆ ಆದ್ನಪ್ಪ ಅನ್ಸುತ್ತೆ. ಎಲ್ಲ ಬಿಟ್ಟು ಸನ್ಯಾಸಿ ಆಗ್ಬೇಡ ಅನ್ಸುತ್ತೆ. ನಾನ್ ಬೇರೆ ದೊಡ್ಡ ಬಕ್ರ ತರ 22 ವರ್ಷಕ್ಕೆಲ್ಲ ಮದ್ವೆ ಆಗ್ಬಿಟ್ಟೆ. ಬಟ್ ಏನ್ ಮಾಡೋದು, ನನ್ಗ ಆಪ್ಷನ್ನೇ ಇಲ್ವೇ. ಏನೋ ಜೋಶಲ್ಲಿ ಮದ್ವೆ ಆಗ್ತೀವಿ, ಆಮೇಲೆ ಅದನ್ನ ಅನುಭವಿಸಕ್ಕೂ ಆಗದೆ ಬಿಡಕ್ಕೂ ಆಗದೆ ಒದ್ದಾಡ್ತೀವಿ. ಆಗ ನೋಡಿದ್ರೆ ನಿನ್ನ ಡುಮ್ಮನ್ ಲೈಫ್ ಸೂಪರ್ ಅಪ್ಪ, ಬ್ಯಾಚುಲರ್ ಲೈಫ್ ನ ಸೂಪರ್ ಆಗಿ ಎಂಜಾಯ್ ಮಾಡಿದ್ರಿ. ದ ಗ್ರಾಸ್ ಇಸ್ ಗ್ರೀನರ್ ಆನ್ ದ ಅದರ್ ಸೈಡ್ ಅನ್ನೋ ಹಾಗೆ ನಮಗ್ ಇನ್ನೊಬ್ರ ಲೈಫ್ ಚೆನ್ನಾಗಿ ಕಾಣಿಸೋದು. ಅವ್ರವ್ರ ಕಷ್ಟ ಅವ್ರವ್ರಿಗೆ. ಅದು ನಿಜಾನೇ. ಹೌದು, ನೀವ್ ಯಾಕೆ ನನಗ್ ಫೋನೇ ಮಾಡಲ್ಲ? ಸಾರಿ, ನನ್ನ ಹತ್ರ ನಿಮ್ ನಂಬರ್ ಇಲ್ಲ. ನಾನು ಕೇಳಿಲ್ಲ, ನೀವು ಕೊಟ್ಟಿಲ್ಲ. ಅಣ್ಣ, ಇಲ್ಲಿಗೆ ಕರ್ಕೊಂಡ್ ಬಂದೆ? ಇಷ್ಟೇ, ನಿನ್ನ ಪ್ರೀತಿಯ ಸೊಸೆಯ ಕುತ್ತಿಗೆಗೆ ಹಾಕ್ಬೇಕಾಗಿತ್ತ ಹಾರ ಇರುವ ಸೇಫ್ ಲಾಕರ್ ಇದು. ಈ ಲಾಕರ್ ಆ ಸರಕು ಆನಂದ್ಗೂ ಏನ್ ಸಂಬಂಧ? ಇದೆ ಇದೆ, ಹಾರ ಕದಿಯೋದು ಆನಂದ, ಸೇರೋದು ನಮ್ಮ ಹತ್ರ ಪರಮಾನಂದ. ಏನ್ ಮಾತು ಅಂತ ಆಡ್ತೀಯ? ಆನಂದ್ ಯಾಕೆ ಬಂದ್ ಕದೀತಾನೆ? ಫಸ್ಟ್ ಆಫ್ ಆಲ್ ಅವ್ನು ಇಲ್ಲಿಗೆ ಯಾಕೆ ಬರ್ತಾನೆ? ಅವನಾಗಿ ಬರಲ್ಲ, ನೀನು ಕಳಿಸ್ತೀಯ, ಅವನು ಬರ್ತಾನೆ, ಹಾರ ತಗೋತಾನೆ. ಅದ್ ಹೇಗ್ ಸಾಧ್ಯ? ನಾನು ಹೆಣದಿರೋ ಬಲೆಯಲ್ಲಿ ಹಾರ ಇಲ್ಲಿದೆ. ಅಳೆಮಯ್ಯ, ನೀನೀಗ ಅವನ ಹತ್ರ ಹೋಗಿ, ಹಬ್ಬಕ್ಕೆ ತುಂಬಾ ಜನ ಬಂದಿದ್ದಾರೆ, ಅಣ್ಣ ಹಾರ ನಿನ್ನ ಹತ್ರ ಇಟ್ಕೋಬೇಕಂತೆ ಅಂತ ಹೇಳ್ದ ಅಂತ ನೀನು ಹೇಳ್ಬೇಕು. ನೀನು ಲಾಕರ್ ಕೀನ ಅವನಲ್ಲಿ ಕೊಡ್ಬೇಕು, ಅವನು ಬಂದು ಹಾರನ ತಗೊಂಡು ಹೋಗ್ಬೇಕು. ಎಲ್ಲ ಕ್ಯಾಪ್ಚರ್ ಆಗ್ಲಿ ಅಂತ ನಾನು CCTV ಹಾಕಿಸ್ತೀನಿ. ಹಾರ ಕಳೆದೋದ್ಮೇಲೆ ಗೌತಮ್ CCTV ನೋಡ್ತಾನೆ, ನಂಬ್ತಾನೆ, ಆನಂದನ್ನ ಪರ್ಮನೆಂಟ್ ಆಗಿ ಮನೆಯಿಂದ ಆಚೆಗೆ ಕಳಿಸ್ತಾನೆ. ಓಕೆ ಓಕೆ ಓಕೆ, ನೀನ್ ಹೇಳ್ದಾಗೆ ಮಾಡ್ದೆ ಅಂತ ಇಟ್ಕೊಳ್ಳೋಣ. ಅದ ಅವ್ನು ಸಿಗಾಕೊಂಡಾಗ ಅಣ್ಣನ ಹತ್ರ ನಾನೇ ಹೇಳಿದ್ದು ಅಂತ ಬಾಯ್ ಬಿಟ್ರೆ ಏನ್ ಮಾಡೋದು? ಅಯ್ಯೋ ಅಳಿಮಯ್ಯ, ಕೋಟಿ ಕೋಟಿ ದುಡ್ಡು ಹೊಡೆದಾಗಲೇ ಮ್ಯಾನೇಜ್ ಮಾಡಕ್ ಗೊತ್ತಿರೋ ನಮಗೆ ಇದೊಂದು ಮ್ಯಾನೇಜ್ ಮಾಡಕ್ ಗೊತ್ತಿಲ್ವೇನು? ಈಗ ನಾವು ಮಾತಾಡೋದು, ನೀನ್ ಅವ್ರಿಗೆ ಕೀ ಕೊಡೋದು, ಯಾವ ಫುಟೇಜು ಇರಲ್ಲ. ಆದ್ರೆ ಆನಂದ್ ಹಾರ ತಗೊಂಡು ಹೋಗಿರೋದು ಮಾತ್ರ ಇರುತ್ತೆ. ಅವನೇ ಹಾರ ಕದ್ದದ್ದು ತಪ್ಪು. ಅವನು ಹೇಳಿದ್ರೆ ಅಣ್ಣ ನಂಬಲ್ವಾ? ಅಳಿಮಯ್ಯ, ಆ ಟೈಮಲ್ಲಿ ನಾವು ಸೆಂಟಿಮೆಂಟ್ ಅನ್ನೋ ಅಸ್ತ್ರನ ಬಳಸಬೇಕು. ಹೆಂಗೆ? ಏನ್ ಪ್ಲಾನ್ ಮಾಡಿದ್ಯಾ ಮಾಮ್ಸ್? ಗ್ಯಾರಂಟಿ ಸಕ್ಸಸ್ಫುಲ್ ಇದು. ನೋ, ಈ ಪ್ಲಾನ್ ಸಕ್ಸಸ್ ಆಗೋದು ಆನಂದ್ ಹಾರವನ್ನ ತಗೊಂಡು ಹೋದ ಮೇಲೆ, ಹಾರ ನಮ್ ಕೈಗೆ ಬಂದ ಮೇಲೆ ಪ್ಲಾನ್ ಸಕ್ಸಸ್ ಆಗ. ಈಗ ಹೇಳಿ, ಹೆಂಗಿದೆ ನನ್ನ ಪ್ಲಾನು? ಫಸ್ಟ್ ಕ್ಲಾಸ್, ಸೂಪರ್. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅನುಮಾನ ಬರದ ಹಾಗೆ ಮುಖವಾಡ ಹಾಕದೆ ಆಕ್ಟ್ ಮಾಡಿ. ಸೂಪರ್ ಪ್ಲಾನ್ ಅಣ್ಣ. ಪ್ಲೀಸ್, ನೀವೊಂದ್ಸರಿ ನಮ್ಮ ಮನೆಗೆ ಬನ್ನಿ. ನೀವಿಬ್ರು ನಮ್ಮ ಮನೆಗೆ ಬಂದೇ ಇಲ್ಲ. ಶೋರ್ ಶೋರ್, ಮನೆ ನೋಡೋದಕ್ಕೆ ನಾವಂತೂ ಎಕ್ಸೈಟೆಡ್ ಆಗಿದ್ದೀವಿ ಅಲ್ವಾ ಅರುಣ್? ಆಫ್ ಕೋರ್ಸ್. ಅಶು, ಅವ್ರ ಮನೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆಯಾ? 2 BHK ಫ್ಲಾಟ್ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕಲ್ವಾ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಯಪ್ಪ, ಆ ಮನೇಲಿ ಒಂದಿನನೂ ಇರೋದಕ್ಕಾಗಲ್ಲ ಅಂತ ಮನೇಲಿ ಪರ್ಮನೆಂಟ್ ಆಗಿರ್ತೀನಿ ಅಂತ ಹೋಗಿದ್ದಾಳೆ. ಓ, ನೀನ್ ಆ ರೀತಿ ಹೇಳ್ತಾ ಇದ್ದೆ. ಅಲ್ಲ, ನಿಮ್ಮ ಅಣ್ಣ 100 ಕೋಟಿ ಆಸ್ತಿ ಇರೋ ನನಗೆ ನಿನ್ನ ಕೊಡೋದಕ್ಕೆ ಅಷ್ಟೊಂದು ಯೋಚನೆ ಮಾಡಿದ್ರು.
ನಾನು ಓಕೆನಾ, ನಾನು ನಿಮ್ಮ ಸ್ಟೇಟಸ್ಗೆ ಇದೀನಾ ಅಂತ. ಈಗ ಅವನು ಓಕೆನಾ? ಇದೊಂಥರ ಸೀರಿಯಸ್ ಜೋಕ್ ಅನಿಸ್ತಾ ಇದೆ. ಸರಿಯಾಗೆ ಹೇಳ್ತಾ ಇದೀಯಾ. ಈ ಕಡೆ ಕಾಮಿಡಿನೂ ಅಲ್ಲ, ಈ ಕಡೆ ಟ್ರಾಜಿಡಿನೂ ಅಲ್ಲ. ನನ್ನ ಗೆಳೆಯ ತನ್ನ ತಂಗಿ ನಿನ್ನೆ ಕೊಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ನೋಡಿ. ಆದ್ರೆ ಜೀವನ್ಗೆ ಅವನ ಮನಸ್ಸನ್ನು ನೋಡಿ ಹೆಣ್ಣು ಕೊಟ್ಟಿದ್ದಾನೆ. ಯಾರೋ ಮಾಡಿಟ್ಟಿದ್ದನ್ನ ಅನುಭವಿಸೋದು, ಭಿಕ್ಷೆ ಎತ್ತೋದು ಎರಡು ಒಂದೇ ಕಣ. ಇಂಥ ಬಿಟ್ಟು ಬಿಲ್ಡಪ್ ಬಿಟ್ಟು ನೆಟ್ಟಿಗೆ ಬಾಳದನ್ ಕಲಿ. ಎಲ್ಲಾಯ್ತು ಬಕ್ರ? ಇಲ್ಲೇ ಇರ್ಬೇಕಿತ್ತಲ್ಲ. ಐ ಡೂ ಒನ್ ಥಿಂಗ್. ಇದು ಪ್ರೆಸೆಂಟೇಷನ್ ಟೈಮಲ್ಲಿ, ಹೌದೌದು, ಪ್ರೆಸೆಂಟೇಷನ್ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ಅಲ್ಲಿವರೆಗೂ ಯು ಡೂ ಒನ್ ಥಿಂಗ್. ಆನಂದ್ ಬ್ರೋ, ಏನ್ ಜೈ ಬಿಸಿ ಇದ್ರಾ? ಸ್ವಲ್ಪ ಆಫೀಸ್ ಕಾಲ್ ಇತ್ತು. ಏನು ಹೇಳಿದ್ರಿ? ಒಂದು ಇಂಪಾರ್ಟೆಂಟ್ ಕೆಲಸ ಆಯ್ತು, ಸ್ವಲ್ಪ ಬನ್ನಿ. ಒಂದು ನಿಮಿಷ, ಐ ಕಾಲ್ ಯು ಬ್ಯಾಕ್. ಓಕೆ? ಏನಿಲ್ಲ, ಬನ್ನಿ ಬನ್ನಿ. ಜೈ, ನಾನು ಇಲ್ಲಿಗೆ ಕರ್ಕೊಂಡ್ಬಂದೆ? ಆನಂದ್ ಬ್ರೋ, ಅದು ಇವತ್ತು ನಾವು ಹತ್ಕೆಗೆ ಅಂತ ಒಂದು ಹಾರ ಕೊಡ್ತಾ ಇದೀವಲ್ಲ, ಆ ಹಾರ ಈ ಲಾಕರ್ ಅಲ್ಲಿ ಇದೆ. ನನಗೆ ಯಾಕೆ ತೋರಿಸ್ತಾ ಇದೆಯಾ? ಸೆಕ್ಯೂರಿಟಿ ರೀಸನ್ಗೋಸ್ಕರ ಬ್ರೋ. ಇವತ್ತು ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು. ಯಾಕಂದ್ರೆ ಅದಕ್ಕೆ ಕೊಡ್ತಾ ಇರೋಂಥ ಆಹಾರ ತುಂಬಾನೇ ಬೆಲೆ ಬಾಳುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಅದು ನಿಮ್ಗೆ ಗೊತ್ತಲ್ಲ, ನಮ್ಮ ಫ್ಯಾಮಿಲಿಯ ಮರ್ಯಾದೆ ಮತ್ತೆ ಗೌರವದ ಸಿಂಬಲ್. ಇವೆಲ್ಲ ನನಗೆ ಗೊತ್ತಿದೆ ತಾನೆ, ಮತ್ತೆ ಯಾಕೆ ನನಗೆ ಹೇಳ್ತಾ ಇದೆಯಾ? ಯಾಕೆ ಅಂದ್ರೆ ಈಗ ಜವಾಬ್ದಾರಿ ನಿಮ್ದು. ಏನು? ನಂದ? ಎಸ್ ಬ್ರೋ, ಬಿಗ್ ಬ್ರದರ್ ಹೇಳಿದಾನೆ ಆರನ ನೀವೇ ಇಟ್ಕೋಬೇಕಂತೆ. ತುಂಬಾ ಕೇರ್ಫುಲ್ ಆಗಿ ಇಟ್ಕೊಳ್ಳಿ ಬ್ರೋ, ಯಾಕೆಂದ್ರೆ ಅದು ಆಂಟಿಕ್ ಪೀಸು. ಆಲ್ರೆಡಿ ಅದು ಲಾಕರ್ ಅಲ್ಲಿ ಸೇಫ್ ಆಗಿದೆ. ನಾನೇನ್ ಸೇಫ್ ಮಾಡೋದು? ನಿನ್ ಕಾನ್ಸೆಪ್ಟ್ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೇ ಬ್ರೋ, ಸಿಂಪಲ್. ನೋಡಿ, ಮನೇಲಿ ಫಂಕ್ಷನ್ ನಡೆಸ್ತಾ ಇದೀವಿ, ಎಷ್ಟೊಂದ್ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ನಾವು ಯಾರನ್ನೂ ನಂಬಂಗಿಲ್ಲ. ಈಗ ದುಡ್ಡಿನ ವಿಷಯದಲ್ಲಾಗ್ಲಿ ಮತ್ತೆ ಈ ತರ ವ್ಯಾಲ್ಯೂಯಬಲ್ ವಸ್ತು ವಿಷಯದಲ್ಲಾಗ್ಲಿ ನಾವು ಕೇರ್ಲೆಸ್ನೆಸ್ ತೋರಿಸಬಾರ್ದಲ್ವಾ? ಅಲ್ಲ ಜೈ ಬ್ರೋ, ನೋಡಿ, ನೀವು ನಾನು ಹೇಳ್ದಾಗ ಮಾಡಿ. ಹಬ್ಬದ ಸೆಲೆಬ್ರೇಷನ್ ಶುರು ಆಗ್ತಿದ್ದಾಗೆ ಆರನ್ ತಗೊಂಡ್ಬರೋ ಜವಾಬ್ದಾರಿ ನಿಮ್ದು. ಒಂದ್ ನಿಮಿಷ ಬಂದ್ ನೋಡಿ, ಇದು ಒಡವೆದು ಬ್ಯಾಗು. ನೀವು ಬರ್ಬೇಕಾದ್ರೆ ಆರಾನ ಇದ್ರೊಳಗಡೆ ಹಾಕೊಂಡು ಸೇಫ್ ಆಗಿ ತಂದ್ಬಿಡಿ. ಅಂಡ್ ಬ್ರೋ, ಪ್ಲೀಸ್ ಹುಷಾರು. ಆರ ನಿಮ್ಮ ಹತ್ರ ಇದೆ ಅನ್ನೋ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ಟಾಪ್ ಸೀಕ್ರೆಟ್. ಯಾಕೆಂದ್ರೆ ನಾವ್ ಯಾರನ್ನು ನಂಬೋ ಹಾಗಿಲ್ಲ, ನಮ್ಮ ನೆರಳನ್ನು ಕೂಡ. ಜೈ, ನೀನ್ ಹೇಳೋದನ್ನ ಸರಿ, ಆದ್ರೆ ವಿಷಯ ಆಗಿದ್ರೆ ಗೌತಮೇ ನನ್ಗೆ ಹೇಳ್ತಿದ್ನಲ್ಲ. ಅಣ್ಣ ಬಿಸಿ ಇದನ್ನಲ್ಲ ಬ್ರೋ, ಗೆಸ್ಟ್ ಗಳು ಬಂದಿದ್ದಾರೆ, ಅವ್ರನ್ನೆಲ್ಲ ಮಾತಾಡಿಸ್ಬೇಕು. ಈಗೇನು ನಿಮಗೆ ನಾನು ಹೇಳಿದ್ದು ನಾಟ್ ಓಕೆ ಅಲ್ವಾ? ಒಂದ್ ನಿಮಿಷ, ಅಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ. ಇರ್ಲಿ ಜೈ, ಪಾಪ ಅವನು ಬಿಸಿ ಇರ್ತಾನೆ. ಹೇಳಿದಾನೆ ಅಂದ್ಮೇಲೆ ಓಕೆ ಕೊಡ್ತೇನೆ. ಥ್ಯಾಂಕ್ ಯು ಆನಂದ್. ತಗೊಳ್ಳಿ, ಹುಷಾರ. ಓಕೆ. ಅಂಡ್ ಇದು ಲಾಕರ್ದು ಕೀ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇರ್ಲಿ. ಬೇಡ ಅಂದ್ರೆ ಯಾರನ್ನು ಪದೇ ಪದೇ ಕೆಣಕಿ ಕೆದಕ್ಬಾರ್ದು ಭೂಮಿಕಾ. ಐ ಆಮ್ ಸಾರಿ. ಇಟ್ಸ್ ಓಕೆ. ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ, ನೀನ್ ಪದೇ ಪದೇ ಕೇಳ್ತಾ ಇದ್ರೆ ಗೌತಮ್ಗೆ ಹರ್ಟ್ ಆಗತ್ತಲ್ವಾ? ಅದ್ರ ಪರಿಣಾಮ ಬೇರೆ ತರನೇ ಇರತ್ತೆ. ಆಕ್ಚುಲಿ ಅದೆಲ್ಲ ನಿಮ್ ರಿಲೇಶನ್ಶಿಪ್ ಮೇಲೆ, ನಿಮ್ ಸಂಸಾರದ ಮೇಲೆ ಎಫೆಕ್ಟ್ ಆಗತ್ತೆ. ಹಾಗಾಗಬಾರ್ದು ಅನ್ನೋದೇ ನನ್ನ ಕಾಳಜಿ. ತಪ್ಪು ತಿಳ್ಕೊಬೇಡಮ್ಮ. ನಾನೇನಾದ್ರೂ ಒರ್ಟಾಗಿ ಮಾತಾಡಿದ್ರೆ ನನ್ನ ಕಡೆಯಿಂದ ಸಾರಿ. ಅಯ್ಯೋ ಅತ್ತೆ, ಪ್ಲೀಸ್ ನೀವು ಸಾರಿ ಕೇಳ್ಬಿಡಿ. ನೀವು ಹೇಳಿದ್ ಕರೆಕ್ಟೇ, ನಾನು ಹಾಗೆ ಕೇಳಬಾರ್ದಾಗಿತ್ತು. ಇಟ್ಸ್ ಓಕೆ. ನಿನ್ ಕ್ಯೂರಿಯಾಸಿಟಿಯಿಂದ ನೀನ್ ಕೇಳಿರ್ತೀಯ ಅಂತ ನನಗೆ ಅರ್ಥ ಆಗತ್ತೆ. ಸಿಸ್ಟರ್, ಪೂಜೆಗೆ ರೆಡಿ ಆಯ್ತು. ಹಾಂ, ಬನ್ನಿ, ನಡೀಮ್ಮ.
ಅಡ್ಡ ದಸರಾ ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿದೆ, ಅದರಲ್ಲೂ ಆ ದಶಾವತಾರದ ಬೊಂಬೆಗಳಿದೆಯಲ್ಲ ಅದ್ಭುತವಾಗಿದೆ. ಹೌದಪ್ಪ, ತುಂಬಾ ಹಳೇದಂತೆ, ಎಷ್ಟೋ ವರ್ಷದಿಂದ ಇಡ್ತಿದ್ದಾರೆ. ಹಾ, ಪ್ರತಿ ವರ್ಷ ಅದಕ್ಕೆ ಬೊಂಬೆಗಳನ್ನ ಸೇರಿಸ್ತಾ ಹೋಗ್ತಾರೆ, ಅದಿರೋದೇ ಹಾಗೆ. ಅಂತೂ ಬೊಂಬೆಗಳು ತುಂಬಾ ಚೆನ್ನಾಗಿದೆ. ಅಪ್ಪ, ಇದನ್ನ ಬೊಂಬೆ ಪೂಜೆ ಅಂತಾನು ಹೇಳ್ತಾರಲ್ವಾ? ಹಾ ಕಂದ, ನವರಾತ್ರಿನಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ದಸರಾ ಗೊಂಬೆಗಳು. ನಮ್ಮ ದಕ್ಷಿಣ ಭಾರತದಲ್ಲಿ ಅಂದ್ರೆ ಆಂಧ್ರ, ತೆಲಂಗಾಣ, ತಮಿಳುನಾಡು, ಕರ್ನಾಟಕದಲ್ಲಿ ಇದು ಬಹಳ ಫೇಮಸ್. 18ನೇ ಶತಮಾನದಲ್ಲಿ ದಸರಾ ಬೊಂಬೆನ ಕೂರಿಸುವಂತ ಪದ್ಧತಿ ಮನೆ ಮನೆಯಲ್ಲೂ ಜಾರಿಗೆ ಬಂತು. ಈಗ ನಮ್ಮ ಕಾಲಘಟ್ಟದಲ್ಲಿ ಅದು ಕಮ್ಮಿ ಆಗ್ತಾ ಇದೆ. ಆದ್ರೂ ಹಿಂದಿನಿಂದ ಯಾರಾದ್ರೂ ಈ ಆಚರಣೆನ ನಡ್ಸ್ಕೊಂಡ್ ಬಂದಿದ್ರೆ ಅವ್ರ ಮನೇಲಿ ಇವತ್ತಿಗೂ ಆ ಬೊಂಬೆಗಳನ್ನ ನಾವು ನೋಡ್ಬೋದು. ನನಗೆ ತಿಳಿದಿರೋ ಮಟ್ಟಕ್ಕೆ ಈ ದಸರಾ ಬೊಂಬೆಗಳನ್ನು ಕೂಡಿಸುವಂತಹ ಪದ್ಧತಿ ಮೊದಲು ಶುರುವಾಗಿದ್ದು ಮೈಸೂರು ಪ್ರಾಂತ್ಯದಲ್ಲಿ. ವಿಶ್ವವಿಖ್ಯಾತವಾದ ದಸರಾ ಆಚರಣೆ ಅರಮನೆಯಲ್ಲಿ ನಡೆದ್ರೆ ನಮ್ಮ ಮೈಸೂರು ರಾಜರ ಪ್ರಜೆಗಳು ತಮ್ಮ ತಮ್ಮ ಮನೆಯಲ್ಲಿ ಮಹಾರಾಜ ಮಹಾರಾಣಿಯನ್ನ ಪಟ್ಟದ ಬೊಂಬೆ ಅಂತ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದಸರಾ ಆಚರಣೆ ಮಾಡಕ್ ಶುರು ಮಾಡಿದ್ರು. ಹೀಗೆ ದಸರಾ ಆಚರಣೆಯನ್ನ ಇನ್ನಷ್ಟು ಸಂಭ್ರಮಿಸಕ್ಕೆ ಮೈಸೂರು ಜನ ಶುರು ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ದಸರಾ ಅನ್ನೋದು ಮೊದಲು ವಿಜಯನಗರದಲ್ಲಿ ನಡೀತಾ ಇತ್ತು. ಅದನ್ನ ನಮ್ಮ ಒಡೆಯರು ಮೈಸೂರು ಪ್ರಾಂತ್ಯಕ್ಕೆ ತಗೊಂಡ್ಬಂದು ಮೈಸೂರು ಜನರಿಗೆಲ್ಲ ಪರಿಚಯ ಮಾಡಿದ್ರು. ಈ ಬೊಂಬೆಗಳನ್ನ ಕೂಡಿಸೋದು ಹೊರನೋಟಕ್ಕೆ ಸಂಭ್ರಮದ ತರ ಕಂಡ್ರು ಇದಕ್ಕೆ ಅದರದೇ ಆದಂತಹ ಧಾರ್ಮಿಕ ಚೌಕಟ್ಟು ಕೂಡ ಇದೆ. ರಾಮಾಯಣ, ವಿಷ್ಣು ಪುರಾಣ, ಶ್ರೀಕೃಷ್ಣ ಲೀಲೆ, ದುರ್ಗಾವತಾರಗಳು, ಹೀಗೆ ಅನೇಕ ಕಥೆಗಳನ್ನ ಬಿಂಬಿಸುವ ಹಾಗೆ ಈ ದಸರಾ ಬೊಂಬೆಗಳನ್ನ ಕೂಡಿಸ್ತಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವರು ಪೂಜೆ ಮಾಡಿ ನೈವೇದ್ಯವನ್ನ ಸಮರ್ಪಣೆ ಮಾಡಿ ದುರ್ಗಾದೇವಿಯನ್ನ ಪ್ರತಿನಿತ್ಯ ಸ್ಮರಣೆ ಮಾಡಿ ಆ ನವದುರ್ಗೆಯನ್ನ ದಿನಾ ಪೂಜೆ ಮಾಡಿದ್ದೇ ಆದ್ರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಎಲ್ರಿಗೂ ಒಳ್ಳೇದಾಗತ್ತೆ ಅನ್ನೋದು ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬನ್ನಿ ಹಬ್ಬ ಅಂತ ಕರೀತಾರೆ. ಅದರ ವಿಶೇಷ ಏನು ಅಂದ್ರೆ ಯಾರಿಗಾದ್ರೂ ಮನಸ್ತಾಪ ಆಗಿ ಮಾತು ಬಿಟ್ಟಿದ್ರೆ ಅಂಥವ್ರನ್ನ ಕರೆದು ಬನ್ನಿ ಕೊಟ್ಟು ಮನಸ್ತಾಪನ ಶಮನ ಮಾಡಿ ಮತ್ತೆ ಒಂದಾಗೋ ಹಾಗೆ ಮಾಡ್ತಾರೆ. ಒಟ್ನಲ್ಲಿ ಇದು ಒಂದಾಗುವಂತ ಹಬ್ಬ ಕೂಡ ಹೌದು. ಹಾಗೆ ನೋಡಕ್ ಹೋದ್ರೆ ದಸರಾ ಹಬ್ಬ ಸಂಬಂಧಗಳನ್ನ ಬೆಸೆಯುವಂತ ಹಬ್ಬ. ಇದು ನಮ್ಮ ನಾಡ ಹಬ್ಬ ಕೂಡ ಹೌದು. ನಮ್ಮೊಳಗಿನ ಮನಸ್ಸುಗಳನ್ನ ಮತ್ತು ನಮ್ಮ ನಾಡನ್ನ ಒಂದುಗೂಡಿಸಿ ಬೆಸೆಯುವಂತ ಹಬ್ಬ ದಸರಾ ಹಬ್ಬ. ಹೇಳಿದ್ರೆ ನಾನು ಕೆಳಗೆ ಸರಿ ಮುಚ್ಕೋತಿದ್ನ. ನನಗೆ ಹೊಳಿಲಿಲ್ಲ, ಅದು ಯಾರು ನೋಡಬಾರ್ದು ಅಂತ ಹಾಗೆ ಕವರ್ ಮಾಡಿಕೊಂಡು ಕರ್ಕೊಂಡ್ಬಂದೆ. ಆದ್ರೆ ನೀವು ಹರಿದಾಗ ನೋಡಿದೆ. ಹತ್ತಿರದವ್ರಾದ್ರೆ ಹೇಳ್ಬೋದಾಗಿತ್ತು, ನೀವು ಹತ್ತಿರದವ್ರು ಅಲ್ಲ ಅಂತನೂ ಅಲ್ಲ. ನಾನು ಏನು ಮಾಡಲಿ? ಸರಿ, ನೀವು ಹೋಗಿರಿ, ನಾನು ಸ್ಯಾರಿ ಚೇಂಜ್ ಮಾಡ್ತೀನಿ. ಸ್ಯಾರಿ ಚೇಂಜ್ ಮಾಡ್ಲೇಬೇಕಲ್ವಾ? ಅಲ್ಲ, ಈ ಸೀರಿಯಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಹಾಗಂತ ಎಲ್ಲರೂ ಹೇಳ್ತಾ ಇದ್ರಲ್ಲ, ಇರ್ಲಿ ಬಿಡಿ. ಹರಿದೋಗಿದೆ. ಅದು ಸ್ಟಿಚ್ ಮಾಡ್ಬೋದಾ? ಓಕೆ, ನಾನು ಹೌಸ್ ಕೀಪಿಂಗ್ಗೆ ಸೂಜಿ ಮತ್ತೆ ದಾರ ತರ ಕೇಳ್ತೀನಿ. ಅಪರ್ಣನ ಕರ್ಕೊಂಡ್ಬರ್ತೀನಾ? ಏನಾಯ್ತು ಬಾವ ಭೂಮಿಕಾ ಅವ್ರಿಗೆ? ಗುಂಡು, ಏನಾಯ್ತಪ್ಪ?
ಯಾಕೆ ಬಾಬಾ ಏನು ಮಾತೇ ಆಡ್ತಾ ಇಲ್ಲ? ಏನಾಯ್ತು ಅಕ್ಕಂಗೆ? ಗುಂಡು ಯಾಕೋ ಗಾಬರಿ ಆಗಿದ್ಯಾ? ಏನಾಯ್ತು? ಯಾಕೆ ಇಷ್ಟೊಂದು ಸೀರಿಯಸ್ ಆಗಿದ್ಯಾ? ಅಕ್ಕಿಗೆ ಏನಾಯ್ತು? ಆ ಥರ ಎಲ್ಲ ಏನಾಗಿಲ್ಲ. ನಾನ್ ಏನು ಅಂತ ತಿಳ್ಕೊಂಡ್ಬಿಟ್ಟೆ. ಅದು ಅದು ಜ್ಯೂಸ್ ಅದು ಜ್ಯೂಸ್ ಬೇಕಂತ ಜ್ಯೂಸ್ ಕೊಟ್ಟು ಬರ್ತೀನಾ? ಗುಂಡು ಜ್ಯೂಸ್ನ ಭೂಮಿಕನಿಗೆ ತಗೊಂಡು ಹೋಗ್ತಿದ್ಯಲ್ಲ, ಸಂತೋಷ ಆಯ್ತು, ಅದನ್ನ ಕೊಟ್ಬಿಡು. ಆದ್ರೆ ಬಂದ ಅತಿಥಿಗಳಿಗೆ ನಾವು ಸತ್ಕಾರ ಮಾಡಬೇಕು. ಅವರೆಲ್ಲ ಎದ್ದೋದ್ಮೇಲೆ ನೀವಿಬ್ರು ಬರ್ತೀರಾ? ಹೋಗಿ ಬೇಗ ಜ್ಯೂಸ್ ಕೊಟ್ಟು ಜೊತೆನಲ್ಲಿ ಬೇಗ ಕರ್ಕೊಂಡ್ ಬಾ. ಸರಿ, ಬೇಗ ಬೇಗ ಹೋಗ್. ಬಾಬಾ ಬೇಗ ಬನ್ನಿ. ಬಿಗ್ ಬ್ರೋ ಬೇಗ ಬಾ. ಹಾ ಬನ್ನಿ. ಸುಖ ಸಂತೋಷ ನೆಮ್ಮದಿಯಾಗಿರ್ಲಿ ಅಂತ ಹಾರೈಸ್ತೀನಿ. ಶಕುಂತ್ಲಾ, ಹಾತೆ ಹೋಗಿ ಹಾರ ತಗೊಂಡ್ ಬಮ್ಮ. ಹಾರ ನನ್ನ ಹತ್ರ ಇದೆ, ಅವ್ರಿಗೆ ಯಾಕೆ ತರ ಹೇಳ್ತಿದ್ದಾರೆ? ದೇವ್ರೆ, ಹಾರ ಇಲ್ಲೇ ಇಟ್ಟಿದ್ನಲ್ಲ, ಕಾಣಿಸ್ತಾನೆ ಇಲ್ಲ. ಎಲ್ಲಪ್ಪ ಹೋಯ್ತು? ಎಲ್ಲಾದ್ರೂ ಬೆಳೆಸ್ಕೊಂಡ್ಬಿಟ್ನಾ? ಶಿಟ್. ಅದೇ ಭೂಮಿಕಾ ಬಾಮ್ಮ. ಶಕುಂತ್ಲಾ, ನೀನೇ ನಿನ್ನ ಕೈಯಾರ ಈ ಹಾರನ ಭೂಮಿಕನ್ ಕೊರಳಕ್ಕೆ ಹಾಕು. ಗುಂಡು, ಏನು ನಮ್ಮ ಮನೆತನದ ಹಾರನೇ ಇಲ್ಲ? ಇದ್ರೊಳಗೆ ಇತ್ತಲ್ಲಮ್ಮ. ಇರಿ ಅಜ್ಜಿ, ಹಾರ ಅಲ್ಲೇ ಇರುತ್ತೆ, ಸಿಗುತ್ತೆ, ನಾನು ನೋಡ್ತೀನಿ. ಅಯ್ಯೋ ದೇವ್ರೆ, ಎಲ್ಲೋಯ್ತು? ಅಜ್ಜಿ ಅಜ್ಜಿ ಸಮಾಧಾನ ಮಾಡ್ಕೊಳ್ಳಿ, ಸಿಗುತ್ತೆ, ಹಾರ ಸಿಗುತ್ತೆ. ಗೌತಮ್ ಅವ್ರು ಹೋಗಿದಾರಲ್ಲ ನೋಡಕ್ಕೆ. ಬನ್ನಿ, ನೀವು ಕೂತ್ಕೊಳ್ಳಿ, ಬನ್ನಿ. ಅದೇವಯ್ಯ, ನಿಂಗೆ ಆನಂದದ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಅವ್ನು ಹೋಮ್ ಲೋನ್ ಮಾಡಿದಾನೆ. ಡಾಕ್ಟರ್ ಪದೇ ಪದೇ ಫೋನ್ ಮಾಡ್ತಿದ್ದಾರೆ. ಅವ್ರ ಹತ್ರ ಕಾಸಿಲ್ಲ. ಅವ್ನು ಕೊಟ್ಟು ಚೆಕ್ ಬೌನ್ಸ್ ಆಗಿದೆ. ಮನುಷ್ಯನಿಗೆ ದುಡ್ಡಿನ ಅವಶ್ಯಕತೆ ಬಂದ್ರೆ ಯಾವುದೇ ಮಟ್ಟ ಗೆಳಿತಾರ ಅನ್ನೋದಕ್ಕೆ ಇದೇ ದೊಡ್ಡ ಸಾಕ್ಷಿ. ನೋಡು ಬಿಗ್ ಬ್ರದರ್, ಎಂತ ಕೆಲಸ ಮಾಡಿದಾರೆ ನೋಡು. ನಮ್ಮ ಮನೇಲಿ ತಿಂದು ನಮ್ಗೇನೆ. ನಾನು ಮಾತ್ರ ಆನಂದನ ಸುಮ್ಮನೆ ಬಿಡೋದಿಲ್ಲ. ಜೈ, ಬೇಡ, ಬಂದಿರೋ ಗೆಸ್ಟ್ಗಳ ಮುಂದೆ ಸೀನ್ ಕ್ರಿಯೇಟ್ ಮಾಡೋದು ಬೇಡ. ಅಲ್ಲ ಬಿಗ್ ಬ್ರದರ್, ಪ್ಲೀಸ್. ಅಮ್ಮ, ನಿಮ್ಮ ಹತ್ರ ಬೇರೆ ಯಾವ್ದಾದ್ರು ಒಂದು ಹಾರ ಇದ್ರು ಕೊಡಿ. ಅದನ್ನ ಗೆಸ್ಟ್ಗಳ ಮುಂದೆ ಭೂಮಿಕಾ ಕುತ್ತಿಗೆಗೆ ಹಾಕಿಸ್ಬೋಣ. ಮಿಕ್ಕಿದ ಆಮೇಲೆ ನೋಡೋಣ. ಆದ್ರೆ ಗೌತಮ್, ಅದು ಅಮ್ಮ ಪ್ಲೀಸ್, ಮೊದಲೆಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ಲಿ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸರಿ, ನಾನು ತಗೊಂಡ್ಬಿಡ್ತೀನಿ. ನೋಡು ಮಾಮ್ಸ್, ನೋಡು ಎಂತ ಕೆಲಸ ಮಾಡಿದಾರೆ ನೋಡು. ನೋಡ್ತಾ ಇದ್ದೀನಲ್ಲ, ಅವನೇ ಪ್ರತ್ಯಕ್ಷವಾಗಿ ತಗೊಂಡು ಹೋಗ್ತಾ ಇರೋದು. ಅದಕ್ಕೆ ಹೇಳೋದು ಮಾಮ್ಸ್, ನಮ್ಮವರು ಅಂತ ತಲೆ ಮೇಲೆ ಕೂರಿಸ್ಕೋತೀವಲ್ಲ,